ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಮಧ್ಯಾಹ್ನದ ವೇಳೆಗಾಗಿ ಸ್ತೋತ್ರ. ನಾವೆಲ್ಲರೂ ಕೂಡಿ ಬಂದು ನಿಮ್ಮನ್ನು ಆರಾಧಿಸುವಂತೆ ನೀವು ತೋರಿದ ದಯೆಗಾಗಿ ಸ್ತೋತ್ರ. ಈ ಜನರನ್ನು ಸ್ತುತಿಸುವುದಕ್ಕಾಗಿ ಏರ್ಪಡಿಸಿದ್ದೇನೆ, ಇವರು ಸ್ತುತಿಸುವುದಕ್ಕಾಗಿ ಬರುತ್ತಾರೆ ಎನ್ನುವಂಥ ವಾಕ್ಯದ ಪ್ರಕಾರ ಕರ್ತನೆ, ಇದುವರೆಗೂ ನಿಮ್ಮನ್ನು ಸ್ತುತಿಸಲು, ಆರಾಧಿಸಲು, ಮಹಿಮೆ ಪಡಿಸಲು ನೀವು ಕೊಟ್ಟಂತಹ ಸಂದರ್ಭಕ್ಕಾಗಿ ಸ್ತೋತ್ರ. ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೇವೆ. ಈಗ ನೀವು ನಮ್ಮೊಂದಿಗೆ ಮಾತನಾಡುವಂತಹ ಸಮಯ, ನಮ್ಮನ್ನು ಸಂಧಿಸುವಂತಹ ಸಮಯ. ನಿಮ್ಮ ವಾಕ್ಯವನ್ನು ಕಳುಹಿಸಿರಿ, ನೀವು ಮಾತನಾಡಿರಿ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ, ನಮ್ಮ ಜೀವವುಳ್ಳ ಒಳ್ಳೆಯ ತಂದೆಯೇ. ಹಲ್ಲೆಲೂಯಾ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 9ನೇ ವಾಕ್ಯ. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ ಥರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರ ಸೃಷ್ಟಿ ಕಾರ್ಯದ ಕುರಿತಾಗಿ, ಕ್ರಿಯೇಷನ್ ಕುರಿತಾಗಿ 1ನೇ ಅಧ್ಯಾಯದಲ್ಲಿ ಓದುತ್ತೇವೆ. 3ನೇ ಅಧ್ಯಾಯದಿಂದಲೇ ನಾವು ಬೀಳುವಿಕೆಯ ಕಾರ್ಯದ ಕುರಿತಾಗಿ ನೋಡುತ್ತೇವೆ. ಸಾಮಾನ್ಯವಾಗಿ ಈ ಸತ್ಯವೇದವನ್ನು ಕೆಲವು ದಿನಗಳಿಂದ ಓದುತ್ತಾ ಇರುವಾಗ ದೇವರು ಹೇಳಿಕೊಟ್ಟಂಥ ಸತ್ಯ ಏನೆಂದರೆ, ಇದು ಕೇವಲ ಚರಿತ್ರೆಯ ಪುಸ್ತಕವೋ ಅಥವಾ ಲೋಕದಲ್ಲಿರುವಂತಹ ಕಾಲಮಾನಗಳ ಕುರಿತಾಗಿ ಹೇಳುವಂತಹ ಪುಸ್ತಕ ಅಲ್ಲ. ಇದು ಸತ್ಯವೇದ. ಹಾಗಂದ್ರೆ ಏನು ಅಂದರೆ, ಇದರ ಹಿಂದೆ ದೇವರ ಸ್ವರ ಅಥವಾ ದೇವರ ಉದ್ದೇಶ ಅಥವಾ ದೇವರ ಚಿತ್ತವು ಇದರ ಹಿಂದೆ ಅಡಕವಾಗಿದೆ. ಅದನ್ನು ನಮಗೆ, ಯಾರು ಅದನ್ನು ಓದುತ್ತಾರೋ ಅವರ ಮಕ್ಕಳಾಗಿರುವಂಥ ನಮಗೆ ಅದನ್ನು ದೇವರು ಹೇಳಿಕೊಡುತ್ತಾರೆ. ಬೇರೆಯವರಿಗೆ ಅದು ಹೇಗಿರುತ್ತದೆ? ಕಥೆಯಾಗಿ ಇರುತ್ತದೆ. ಶಿಷ್ಯರು ಯೇಸುವಿಗೆ ಯಾಕೆ ಸಾಮ್ಯ ರೂಪವಾಗಿ ಮಾತನಾಡುತ್ತೀರಾ ಎಂಬುದಾಗಿ ಕೇಳುವಾಗ ಆಗ ದೇವರು ಹೇಳುತ್ತಾರೆ, ಶಿಷ್ಯರಿಗೆ ಅದು ಬಹಿರಂಗವಾಗಿರುತ್ತದೆ, ಅದು ಬೇರೆಯವರಿಗೆ ಸಾಮ್ಯವಾಗಿ ಇರುತ್ತದೆ. ನಿಮಗೆ ಅದರ ಒಳಗೆ ಇರುವಂತಹ ಪರಲೋಕ ರಾಜ್ಯದ ರಹಸ್ಯ ಗೊತ್ತು ಎಂಬುದಾಗಿ ಅದರ ಅರ್ಥ. ಕಡೆಯದಾಗಿ ಶಿಷ್ಯರು ಯೇಸುವನ್ನು ನೋಡಿ ಹೇಳುತ್ತಾರೆ, ಈಗ ನೀವು ನಮ್ಮೊಂದಿಗೆ ಬಹಿರಂಗವಾಗಿ ಮಾತನಾಡುತ್ತೀರಿ ಎಂಬುದಾಗಿ ಹೇಳುತ್ತಾರೆ. ಹಾಗಾದರೆ ಈ ಒಂದೊಂದು ವಾಕ್ಯದರ ಹಿಂದೆಯೂ ಕೂಡ ರಹಸ್ಯವಿದೆ. ನಾವು ಸ್ವಲ್ಪ ಕಾಲದಿಂದ ಈ ಸತ್ಯವೇದವನ್ನು ಹೇಗೆ ಓದುತ್ತಾ ಇದ್ದೇವೆಂದ್ರೆ, ಒಂದು 30-40 ವರ್ಷದಿಂದ ಹೇಗೆ ಇದ್ದೇವೆ ಅಂದ್ರೆ, ಏನೋ ಕರ್ತವ್ಯಕ್ಕೆ ಓದುವ ಹಾಗೆ ಓದುತ್ತಾರೆ. ಇನ್ನು ಕೆಲವರು ಇಂಟ್ರೆಸ್ಟಿಂಗ್ ಆಗಿ ಓದುತ್ತಾರೆ, ಆದ್ರೆ ಅದನ್ನು ಸಂಭವವಾಗಿ, ಚರಿತ್ರೆಯಾಗಿ ಅಲ್ಲಿ ಹೇಳಲ್ಪಟ್ಟಿರುವಂತಹ ಕಾರ್ಯಗಳೆಲ್ಲವನ್ನು ಆಯಾ ಕಾಲಘಟ್ಟದಲ್ಲಿ ಏನೇನು ನಡೆಯುತ್ತೆ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕಾಗಿ ಓದುತ್ತಾರೆ. ಇನ್ನು ಸ್ವಲ್ಪ ಜನ ಹೊಸ ಒಡಂಬಡಿಕೆಯನ್ನು ನಮ್ಮ ಆತ್ಮೀಕ ಜೀವಿತದ ಬೆಳವಣಿಗೆಗೆ ಪ್ರಯೋಜನವಾಗಿರುತ್ತದೆ ಎಂಬುದಾಗಿ ಓದುತ್ತೇವೆ. ಆದರೆ ಇದರ ಹಿಂದೆ ದೇವರ ಉದ್ದೇಶ ಇದೆ, ದೇವರ ಮಹತ್ವವಿದೆ. ಅದನ್ನು ತಿಳಿದುಕೊಂಡರೆ ಮಾತ್ರವೇ ನೀವು ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡುತ್ತಾರೆ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ನೀವು ಕೇವಲ ಕಥೆಯಾಗಿ ಓದಿದ್ರೆ ಅದು ಕತೆ. ಈಗ ನಮ್ಮೆಲ್ಲರಿಗೂ ಕೂಡ ಹೇಗೆ ಭೂಮಿ ಉಂಟಾಯಿತು ಎಂಬುದಾಗಿ ಆ 7 ದಿನಗಳ ಕಾರ್ಯಗಳು ನಿಮಗೆ ಗೊತ್ತಿದೆ. ಅಬ್ರಹಾಮನ ಕುರಿತಾಗಿ ಗೊತ್ತು, ಈಗ ದಾವಿದನ ಕುರಿತಾಗಿ ಗೊತ್ತು, ಯೇಸು ಕ್ರಿಸ್ತನ ಕುರಿತಾಗಿ ಗೊತ್ತು, ಎಲ್ಲರ ಕುರಿತಾಗಿಯೂ ನಮಗೆ ಗೊತ್ತು. ಆದರೆ ಇದರ ಹಿಂದೆ ಇರುವಂತಹ ದೇವರ ಯೋಜನೆ ಗೊತ್ತಾ? ಬೈಬಲನ್ನು ನಾನು 100 ಸಾರಿ ಓದಿದ್ದೇನೆ, 200 ಸಾರಿ ಓದಿದ್ದೇನೆ. ಕೆಲವರೆಲ್ಲ ಅರಿದು ಕುಡಿದಿರುತ್ತಾರೆ, ಅದು ಸತ್ಯನೇ. ಯಾವ ವಾಕ್ಯ ಎಲ್ಲಿದೆ ಅಂದರೆ ಟಕ್ಕಂತ ಹೇಳುತ್ತಾರೆ. ಕೀರ್ತನೆಗಳನ್ನೆಲ್ಲ ಸರಾಗವಾಗಿ ಹೇಳುವವರು ಇದ್ದಾರೆ. ಇದ್ಯಾವುದನ್ನು ಕೂಡ ನಾನು ತಪ್ಪಾಗಿ ಹೇಳುತ್ತಿಲ್ಲ, ಆದರೆ ಇದೆಲ್ಲವೂ ಕೂಡ ಯಾವುದನ್ನು ಕೊಡುತ್ತದೆ ಅಂದರೆ ಸತ್ಯವೇದದ ಒಂದು ಬಹಿರಂಗವಾದ ಕಾರ್ಯವನ್ನು ಕೊಡುತ್ತದೆ. ಅದೇನೆಂದರೆ, ರೆಬೆಕಾಳನ್ನು ಅವರು ಹೋಗಿ ನೋಡುತ್ತಾರೆ. ನೋಡಿದ ಕೂಡಲೇ ಆ ವಾಕ್ಯ ಏನು ಹೇಳುತ್ತದೆ ಅಂದರೆ, ಆ ಸ್ತ್ರೀ, ಆ ಕನ್ನಿಕೆಯು ಬಹು ರೂಪವತಿಯಾಗಿ ಇದ್ದಳು. ಕೂಡಲೇ ಅವನು ಸೆಲೆಕ್ಟ್ ಮಾಡೋದ್ನ ಅಂದ್ರೆ ಇಲ್ಲ, ಏನ್ ಮಾಡಲಿಲ್ಲ, ಸೆಲೆಕ್ಟ್ ಮಾಡಲಿಲ್ಲ. ಅವನು ನೆಕ್ಸ್ಟ್ ಟೆಸ್ಟ್ ಏನ್ ಮಾಡುತ್ತಾನೆ? ಆಕೆಗೆ ಆಂತರಿಕವಾದ ಟೆಸ್ಟ್ ಇದೆ. ಹೊರಗೆ ಆಕೆ ಸುಂದರವಾಗಿದ್ದಾಳೆ, ಒಳಗೆ ಸುಂದರವಾಗಿದ್ದಾಳೆ ಎನ್ನುವುದೇ ಮುಖ್ಯ. ಒಳಗೂ ಒಂದು ಟೆಸ್ಟ್ ಇದೆ. ಆ ಟೆಸ್ಟ್ ಅಲ್ಲೂ ಕೂಡ ಆಕೆ ಪಾಸ್ ಮಾಡಬೇಕು, ಆಗಲೇ ಅವಳು ನಿಜವಾಗಿಯೂ ಕೂಡ ರೂಪವತಿ. ಅದೇ ರೀತಿ ವಾಕ್ಯ ಹೊರಗೆ ನೋಡುವುದಕ್ಕೆ ಸುಂದರವಾಗಿರುತ್ತದೆ, ಆದರೆ ಅದರ ಒಳಗೆ ಒಂದು ಸಂಭವ ಇದೆ. ಅದನ್ನು ಕೂಡ ನೀವು ತೆಗೆದು ಓದಿ ಆ ಟೇಸ್ಟ್ ಅನ್ನು ನೀವು ಅರ್ಥ ಮಾಡಿಕೊಂಡರೆ ಮಾತ್ರವೇ ನಿಮಗೆ ನಿಜವಾಗಲೂ ಕೂಡ ವಾಕ್ಯದಲ್ಲಿರುವಂತಹ ಮಹತ್ವ ಅರ್ಥವಾಗುತ್ತದೆ, ಆ ವಾಕ್ಯದಲ್ಲಿರುವಂತಹ ಆಳವಾದ ಕಾರ್ಯಗಳು ಅರ್ಥವಾಗುತ್ತದೆ. ಕರ್ತನ ಆಳವು ಎಂಬುದಾಗಿ ವಾಕ್ಯ ಹೇಳುತ್ತದೆ, ಅಲ್ಲಿ ನಾವು ಹೋಗಬೇಕು. ಈ ಕಡೆಯ ಕಾಲದಲ್ಲಿ ಸಭೆ ಅನೇಕ ವಿಧವಾದ ಅಸ್ಥಿವಾರದ ಮೇಲೆ ಕಟ್ಟಲ್ಪಡುತ್ತಾ ಇದೆ. ಅಂದರೆ ಮಾಯೆಯಾದ ಅಸ್ಥಿವಾರ, ಆಡಂಬರ ಎಂಬುದಾಗಿ ಇದೆ, ಆನಂತರವಾಗಿ ಹಾಡೋದು, ಕುಣಿಯೋದು ಎಂಬುದಾಗಿ ಇದೆ, ಆನಂತರವಾಗಿ ಅನೇಕ ವಿಧವಾದ ಕಾರ್ಯ ಈ ಕಾಲಘಟ್ಟದಲ್ಲಿ. ಆದರೆ ನಿಜವಾಗಲೂ ಕೂಡ ಸಭೆ ವಾಕ್ಯವನ್ನೇ ಅಸ್ಥಿವಾರವಾಗಿ ಹಾಕಬೇಕು. ವಾಕ್ಯದ ಮೇಲೆ ಸಭೆಯು ಕಟ್ಟಲ್ಪಡಬೇಕು. ಬಂಡೆಯ ಮೇಲೆ ಕಟ್ಟಲ್ಪಟ್ಟಂತಹ ಮನೆ, ವಾಕ್ಯದ ಮೇಲೆ ಕಟ್ಟಲ್ಪಡದೇ ಇರುವಂತಹ ಯಾವ ಸಭೆಯು ಕೂಡ ನಿಲ್ಲುವುದಿಲ್ಲ. ಅದು ಎಷ್ಟು ಆಳವಾಗಿ ನೀವು ತೋಡಿ ಅಸ್ಥಿವಾರವನ್ನು ಹಾಕುತ್ತೀರೋ ಅಷ್ಟು ಅದು ಆಳವಾಗಿ ನಿಲ್ಲುತ್ತದೆ. ಒಂದು ಕಟ್ಟಡ ಕಟ್ಟುವಾಗ ಒಬ್ರು ಹೇಳಿದ್ರು, ಸರ್ ಇದರ ಮೇಲೆ ಒಂದು 3-4 ಫ್ಲೋರ್ ಕಟ್ಬೋದು ಸರ್. ಯಾಕೆ ಅಷ್ಟರ ಮಟ್ಟಿಗೆ ಅಸ್ಥಿವಾರ ಸ್ಟ್ರಾಂಗ್ ಆಗಿದೆ ಸರ್ ಅಂದ್ರು. ಅಸ್ಥಿವಾರ ಎಷ್ಟು ಸ್ಟ್ರಾಂಗ್ ಆಗಿರುತ್ತದೋ ಅಷ್ಟು ಎತ್ತರವಾಗಿ ನೀವು ಕಟ್ಟಬಹುದು. ಎಷ್ಟು ವಾಕ್ಯದ ಆಳಕ್ಕೆ ನೀವು ಹೋಗುತ್ತೀರೋ ಅಷ್ಟರ ಮಟ್ಟಿಗೆ ನಿಮ್ಮ ಆತ್ಮಿಕ ಜೀವಿತ ಉನ್ನತಿಗೆ ಬರುವುದನ್ನು ನೀವು ನೋಡಬಹುದು. ಆದ್ದರಿಂದ ದೇವರು ನಮಗೆ ಯಾವುದನ್ನು ಕೂಡ ಕೊಟ್ಟು ಹೋಗಿಲ್ಲ. ಅವ್ರು ಹಾಕಿಕೊಳ್ಳುತ್ತಾ ಇದ್ದಂಥ ಡ್ರೆಸ್ಸು ಯಾವುದೂ ಇಲ್ಲ. ಆದರೆ ಯಾವುದು ಈಗ ನಮ್ಮ ಹತ್ರ ಇದೆ ಅಂದ್ರೆ ಅವ್ರು ಕೊಟ್ಟು ಹೋದಂತಹ ವಾಕ್ಯವೇ. ಹಲ್ಲೆಲೂಯಾ,
ಹಾಗಾದ್ರೆ ಈ ವಾಕ್ಯವನ್ನು ಪ್ರೀತಿಸಬೇಕು, ಅದರ ಒಳಗೆ ಇರುವಂತಹ ಕಾರ್ಯವನ್ನು ನೋಡಬೇಕು. ನಾನು ತಿಳಿದುಕೊಂಡಂಥದ್ದನ್ನು ನಿಮಗೆ ಹೇಳುತ್ತೇನೆ. ಎಷ್ಟರ ಮಟ್ಟಿಗೆ ನೀವು ವಾಕ್ಯದೊಂದಿಗೆ ಇರುತ್ತೀರೋ ಅಷ್ಟರ ಮಟ್ಟಿಗೆ ಅದು ನಿಮ್ಮನ್ನು ಮೋಲ್ಡ್ ಮಾಡುತ್ತಲೇ ಇರುತ್ತದೆ. ನೀವು ತಿಳಿಯದೇನೆ ಅದು ನಿಮ್ಮನ್ನು ಮಾರ್ಪಡಿಸುತ್ತದೆ. ಅದು ನಿಮ್ಮಲ್ಲಿ ಬದಲಾವಣೆ ತರುತ್ತದೆ. ಹೇಗೆ ತರುತ್ತದೆ ಎಂದು ಗೊತ್ತಿಲ್ಲ. ನೀವು ಬಹಳ ಹೊತ್ತು ಪರ್ಫ್ಯೂಮ್ ಹಾಕಿಕೊಂಡಿರುವಂತ ಒಬ್ಬ ವ್ಯಕ್ತಿ ಹತ್ರ ಕೂತ್ಕೊಂಡ್ರಿ ಅಂದ್ರೆ ನಿಮ್ಮ ದೇಹದ ಮೇಲೂ ಅದೇನಾಗುತ್ತದೆ, ಆ ಸ್ಮೆಲ್ ಬರುತ್ತದೆ, ಆ ವಾಸನೆ ಬೀಸುತ್ತದೆ ನೋಡಿ. ಅದೇ ರೀತಿ ಮೀನ್ ಮಾರ್ಕೆಟ್ ಅಲ್ಲಿ ಒಂದು ದಿನ ಎಲ್ಲ ಇದ್ದು ಬಂದ್ರಿ ಅಂದ್ರೆ ನಿಮ್ಮ ದೇಹ ಯಾವ ವಾಸನೆ ಬರುತ್ತದೆ. ಒಂದು ಅಡುಗೆ ಮಾಡುವಂತಹ ಸ್ಥಳದಲ್ಲಿ ಆ ದಿನವೆಲ್ಲ ಇದ್ದು ನೋಡ್ರಿ, ಅಲ್ಲಿಂದ ಆಚೆ ಬರುವಾಗ ಅಡುಗೆಯ ಸ್ಮೆಲ್ ನಿಮ್ಮ ಮೇಲೆ ಬರುತ್ತದೆ. ಈ ಸತ್ಯವೇದದೊಂದಿಗೆ ನೀವು ಕೂತುಕೊಂಡು ನೋಡ್ರಿ, ಕರ್ತನ ಆ ಒಂದು ಸುಗಂಧ ವಾಸನೆ, ಆ ಸುಗಂಧ ದ್ರವ್ಯದ ವಾಸನೆಯು ನಿಮ್ಮ ಮೇಲೆ ಬೀಸುತ್ತದೆ. ಹಾಲೆಲೂಯ. ಆ ಆಳಕ್ಕೆ ಹೋದಾಗ ಮಾತ್ರವೇ ನಿಮಗೆ ಗೊತ್ತಾಗುತ್ತದೆ. ಹಾಗಾದ್ರೆ ಈ ಕ್ರಿಯೇಷನ್ ಕುರಿತಾಗಿ ಸ್ವಲ್ಪ ದಿನದಿಂದ ಧ್ಯಾನಿಸುತ್ತಾ ಇದ್ದೇವೆ. ಮೊದಲನೇ ಅಧ್ಯಾಯವನ್ನೇ ಸ್ವಲ್ಪ ದಿನದಿಂದ ಧ್ಯಾನಿಸುತ್ತಾ ಇದ್ದೇವೆ. ಅದನ್ನು ಧ್ಯಾನಿಸುವಾಗ ಆ ವಾಕ್ಯದಲ್ಲಿ 3 ವಿಧವಾದಂತ ವೃಕ್ಷಗಳು, 3 ವಿಧವಾದಂತಹ ಮರಗಳು. ವೃಕ್ಷ ಅಂದ್ರೆ ಏನು? ಮರ. 3 ವಿಧವಾದಂತಹ ಮರಗಳನ್ನು ದೇವರು ಉಂಟು ಮಾಡುತ್ತಾರೆ. ಇದನ್ನು ನಾವು ಮರಗಳು ಎಂಬುದಾಗಿ ಹೇಳಿ ಅದನ್ನು ಕೇವಲ ಮರಗಳು ಎಂಬುದಾಗಿ ನಾವು ಓದಿ ಮುಗಿಸಬಹುದು. ಆದರೆ ಅದರ ಹಿಂದೆ ಬಹಳ ಮುಖ್ಯವಾದಂತಹ ದೇವರ ಸತ್ಯವೂ ಇದೆ. ಈ ಮರ ಎನ್ನುವಂಥದ್ದು ಯಾವುದನ್ನು ಸೂಚಿಸುತ್ತದೆ ಓದಿರಿ. ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯ 24ನೇ ವಾಕ್ಯ ಓದಿರಿ. ಅವನು ತಲೆ ಎತ್ತಿ ನೋಡಿ, ನನಗೆ ಜನರು ಕಾಣುತ್ತಾರೆ, ಅವರು ಮರಗಳಂತೆ ಕಾಣಿಸಿದರು, ತಿರುಗಾಡುತ್ತಾ ಇದ್ದಾರೆ ಅಂದನು. ಈಗ ನೋಡಿ, ಆ ಸ್ಥಳದಲ್ಲಿ ಒಬ್ಬ ಕಣ್ಣು ಕಾಣದೇ ಇರುವಂತವರಿದ್ದಾರೆ, ದೃಷ್ಟಿ ಕಳ್ಕೊಂಡವರಿದ್ದಾರೆ. ಆ ಮನುಷ್ಯನಿಗೆ ದೃಷ್ಟಿ ಇಲ್ಲ. ಈಗ ಯೇಸು ಕ್ರಿಸ್ತನ್ ಏನ್ ಮಾಡುತ್ತಾರೆ? ಅವನಿಗೆ ದೃಷ್ಟಿ ಬರುವಂತೆ ಮಾಡುತ್ತಾರೆ. ಮೊದಲು ಕೇಳುತ್ತಾರೆ, ನಿನಗೇನು ಕಾಣಿಸುತ್ತಾ ಇದೆ ಎಂಬುದಾಗಿ ಕೇಳುತ್ತಾರೆ. ನೋಡಿದ ಕೂಡಲೇ ಅವನು ಹೇಳುತ್ತಾನೆ, ಮೊಬ್ಬಾಗಿದೆ. ನ್ಯಾಯವಾಗಿ ನಾವೇನ್ ಹೇಳ್ತಿದ್ವಿ? ಮೊಬ್ಬಾಗಿ ಏನು ಅಲ್ಲಾಡ್ತಾ ಇದ್ದೀರಿ? ಆ ರೀತಿಯಾಗಿ ತಾನೇ ನಾವು ಹೇಳುತ್ತಾ ಇದ್ದೆವು. ಯೇಸು ಕ್ರಿಸ್ತನು ಸ್ವಸ್ಥಪಡಿಸುವಂತ ಒಂದೊಂದು ಕಾರ್ಯದ ಹಿಂದೆಯೂ ಕೂಡ ನೀವು ಸ್ಪಿರಿಚುವಲ್ ಆಗಿ ನೋಡಬೇಕು. ಇವನು ಲೋಕ ಪ್ರಕಾರವಾಗಿ ನೋಡುವುದಕ್ಕೆ ಕಣ್ಣು ಕಾಣದವನಾಗಿ ಕುರುಡನಾಗಿ ಇದ್ದರೂ ಕೂಡ ಆತ್ಮಿಕವಾಗಿ ಕೂಡ ಹೇಗಿದ್ದಾರೆ? ದೃಷ್ಟಿ ಇಲ್ಲದವರಾಗಿ ಇದ್ದಾರೆ. ಅದೇ ಸ್ಪಿರಿಚುವಲ್. ನಾವು ಹಾಗೆ ನೋಡಬೇಕು. ಈಗ ಕಿವಿ ಕೇಳದೇ ಇರುವಂತ ಒಬ್ಬರಿದ್ದಾರೆ. ಅವರು ಕಿವಿ ಕೇಳದೇ ಇರುವಂತವ್ರು ಇದ್ದಾಗ ದೇವರೇನ್ ಮಾಡುತ್ತಾರೆ? ತೂರ್ ಸೀದೋನ್ ಪಟ್ಟಣದ ಸೇವೆಯನ್ನು ಮುಗಿಸಿ ಒಳಗೆ ಬರುತ್ತಾರೆ. ಇದೆಲ್ಲ ಸತ್ಯವೇದದಲ್ಲಿ ಇರುವಂತದ್ದು. ನೀವು ಆಮೇಲೆ ಬೇಕಾದ್ರೂ ಓದಿ ನೋಡಿ. ತೂರ್ ಸೀದೋನ್ ಅನ್ಯ ಜನರ ಬಳಿ ಸೇವೆಯನ್ನು ಮಾಡಿ ಮುಗಿಸಿ ಬರುತ್ತಾರೆ. ಆ ಬಾರ್ಡರ್ ಅನ್ನು ಮುಗಿಸಿ ಬರುತ್ತಾರೆ. ಈಗ ಅವರು ಎಲ್ಲಿಗೆ ಬರುತ್ತಾರೆ ಅಂದ್ರೆ ಇಸ್ರಾಯೇಲ್ನ ಎಲ್ಲೆಗೆ ಬರುತ್ತಾರೆ. ಬಂದು ಮೊದಲು ನೋಡಿದ್ರೆ ಕಿವಿ ಕೇಳದೇ ಇರುವಂತವನು, ಬಾಯಿ ಸರಿ ಇಲ್ಲದೆ ಇರುವವನಿದ್ದಾನೆ. ಅವನನ್ನು ನೋಡಿದ ಕೂಡಲೇ ಯೇಸು ಕ್ರಿಸ್ತನು ನಿಟ್ಟುಸಿರು ಬಿಟ್ಟು ಎಂಬುದಾಗಿ ಇದೆ. ಆ ಸ್ಥಳದಲ್ಲಿ ಮಾತ್ರ ಹಾಗೆ ಇರುತ್ತದೆ. ಯೇಸು ನಿಟ್ಟುಸಿರು ಬಿಟ್ಟು. ಯಾಕೆ ನಿಟ್ಟುಸಿರು ಬಿಟ್ಟರು ಎಂಬುದಾಗಿ ಆ ವಾಕ್ಯವನ್ನು ಓದುವಾಗ ದೇವರಾತ್ಮನು ತಿಳಿಸಿದರು. ಯೇಸು ಕ್ರಿಸ್ತನು ಧರ್ಮಶಾಸ್ತ್ರದ ಪ್ರಕಾರ ಇಸ್ರಾಯೇಲರನ್ನು ವಿಮೋಚಿಸುವುದಕ್ಕಾಗಿ ಬಂದರು. ಅವರೇ ಹೇಳುತ್ತಾರೆ, ನಾನು ತಪ್ಪಿ ಹೋದ ಇಸ್ರಾಯೇಲನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಬರಲಿಲ್ಲ ಎಂದು ಹೇಳುತ್ತಾರೆ. ಆದರೆ ಇವರು ಅನ್ಯ ಜನರ ಬಳಿಗೆ ಹೋಗಿ ಬರುತ್ತಾರೆ, ಒಳ್ಳೆ ರಿಸಲ್ಟ್ ಇದೆ. ಅನ್ಯ ಜನರ ಬಳಿಗೆ ಹೋಗಿ ಬರುತ್ತಾರೆ, ಒಳ್ಳೆ ರಿಸಲ್ಟ್ ಇದೆ. ಸ್ವಂತ ಜನರ ಬಳಿ ಬರುತ್ತಾರೆ, ಏನಿಲ್ಲ. ಒಳಗೆ ಬಂದರೆ ಒಬ್ಬ ಕಿವಿ ಕೇಳಿಸದೇ ಇರುವವನು, ಮಾತಾಡದೇ ಇರುವಂತವನು ಅಲ್ಲಿದ್ದಾರೆ. ಈಗ ದೇವರು ನಿಟ್ಟುಸಿರು ಬಿಟ್ಟು, ನಾನು ಬಂದದ್ದು ಇವರನ್ನು ಬಿಡುಗಡೆ ಮಾಡುವುದಕ್ಕಾಗಿ. ಆದರೆ ಈ ವಾಕ್ಯ ಅನ್ಯ ಜನರನ್ನು ಬಿಡುಗಡೆ ಮಾಡುತ್ತಾ ಇದೆ. ತಪ್ಪಿಲ್ಲ, ಬಿಡುಗಡೆ ಮಾಡುತ್ತಾ ಇದೆ. ಆದರೂ ಯಾರನ್ನು ಬಿಡುಗಡೆ ಮಾಡಬೇಕು? ಸ್ವಂತ ಜನರನ್ನು ಬಿಡುಗಡೆ ಮಾಡಬೇಕು. ಪೌಲನು ಹಾಗೆ ಬರೆಯುತ್ತಾನೆ, ಇಸ್ರಾಯೇಲ್ಯರು ರಕ್ಷಣೆಗೆ ಬರಬೇಕೆನ್ನುವುದೇ ನನ್ನ ಆಸೆ ಆಗಿದೆ. ಅವರವರಿಗೆ ತಮ್ಮ ಸ್ವಂತ ಜನ ಏನಾಗಬೇಕು? ರಕ್ಷಣೆ ಹೊಂದಬೇಕು. ದೇವರು ಎಲ್ಲರಿಗೂ ಸಂಬಂಧಪಟ್ಟವರು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆ ಧರ್ಮಶಾಸ್ತ್ರದ ಪ್ರಕಾರ ಆ ಕಾಲಘಟ್ಟಕ್ಕೆ ಅವರು ಬರೆಯುತ್ತಾರೆ. ಇಲ್ಲಿ ಬಂದರೆ ಒಬ್ಬ ಕಿವಿ ಕೇಳದೇ ಇರುವಂತವನು, ಮಾತನಾಡಲಿಕ್ಕೆ ಬರದೇ ಇರುವಂತವನು. ಅಲ್ಲಿ ವಾಕ್ಯ ಹೇಳುತ್ತದೆ ನಿಟ್ಟುಸಿರು ಬಿಟ್ಟು. ಅದರ ಅರ್ಥ ಏನು? ನೀನು ಇನ್ನೂ ಕುರುಡನಾಗಿಯೂ ಕಿವುಡನಾಗಿ ಇದೆಯಲ್ಲ, ಇನ್ನೂ ಕೇಳದೇ ಇರುವವನು, ಮಾತಾಡದೇ ಇರುವವನಾಗಿ, ಕರ್ತನ ಸ್ವರವನ್ನು ಕೇಳದೇ ಇರುವವನಾಗಿ, ಕರ್ತನ ಮಾತನ್ನು ಕೇಳದೇ ಇರುವವನಾಗಿದೆಯಾ ಎಂದು ದೇವರು ನಿಟ್ಟುಸಿರು ಬಿಡುತ್ತಾರೆ. ನಿಟ್ಟುಸಿರು ಬಿಟ್ಟು ಕಿವಿ ತೆರೆಯುತ್ತಾರೆ, ಎಪ್ಪಾತ ಎಂಬುದಾಗಿ ಹೇಳಿ. ಹಾಗಾದ್ರೆ ಚೆನ್ನಾಗಿ ಗಮನಿಸಿರಿ, ಒಂದೊಂದರ ಹಿಂದೆಯೂ ಕೂಡ ಸ್ಪಿರಿಚುವಲ್ ಅರ್ಥ ಇರುವ ಹಾಗೆ ಈ ಕಣ್ಣು ಕಾಣದೇ ಇರುವಂತನು, ದೃಷ್ಟಿ ಇಲ್ಲದೆ ಇರುವಂತವನು ಕೂಡ ದೇವರು ಸ್ವಸ್ಥ ಮಾಡುತ್ತಾರೆ. ಅವನು ಸ್ವಸ್ಥವಾದ ನಂತರ ವಾಕ್ಯ ಹೇಳುತ್ತದೆ, ಫಸ್ಟ್ ಅವನು ನೋಡುತ್ತಾನೆ, ಮನುಷ್ಯರನ್ನು ಮರಗಳ ಹಾಗೆ ನೋಡುತ್ತಾನೆ, ಹಾಗೆ ಕಾಣಿಸುತ್ತಾ ಇದೆ ಎಂದನು. ಮುಂದಿನ ವಾಕ್ಯ ಓದಿರಿ. ಆಗ ಆತನು ಅವನ ಕಣ್ಣುಗಳ ಮೇಲೆ ತಿರುಗಿ ಕೈಯಿಟ್ಟನು, ಅವನು ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಗಿತ್ತು, ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತು. ಈಗ ಮನುಷ್ಯರು ಮೊದಲು ಮರದ ಹಾಗೆ ಕಾಣಿಸುತ್ತಾರೆ, ಆನಂತರವಾಗಿ ಸ್ಪಷ್ಟವಾಗಿ ಮನುಷ್ಯರು ಕಾಣಿಸುತ್ತಾರೆ. ಹಾಗಾದರೆ ಈ ದೃಷ್ಟಿಯನ್ನು ಹೊಂದುವುದರಲ್ಲಿ 2 ವಿಧಗಳಿದೆ. ಚೆನ್ನಾಗಿ ಗಮನಿಸಿರಿ, ದೃಷ್ಟಿ ಹೊಂದುವುದರಲ್ಲಿ 2 ವಿಧವಿದೆ. ಒಂದು, ನಿಮಗೆ ಆ ಸತ್ಯವು ಮೊಬ್ಬಾಗಿ ಕಾಣಿಸುತ್ತದೆ. ಆಗ ಸತ್ಯದ ಕುರಿತಾದ ನಿಜ ಮೊಬ್ಬಾಗಿ ಕಾಣಿಸುತ್ತದೆ. ಕರ್ತನ ಕರವು ನಿಮ್ಮ ಮೇಲೆ ಇದ್ದು ನೀವು ಪೂರ್ಣರಾಗಿ ಬಿಡುಗಡೆ ಹೊಂದಿದ್ರೆ, ಕರ್ತನು ನಿಮಗೆ ಏನನ್ನು ತೋರಿಸುವುದಕ್ಕೆ ಬಯಸುತ್ತಾರೋ ಅದು ನಿಮಗೆ ಕಾಣಿಸುತ್ತದೆ. ಹಲ್ಲೆಲೂಯ. ಅನೇಕ ಸಾರಿ ನಾವು ಹೇಗೆ ಸತ್ಯವನ್ನು ನೋಡುತ್ತೇವೆಂದ್ರೆ, ನಾವು ನೋಡುವ ಹಾಗೆ ನಮ್ಮ ವ್ಯೂ, ನಮ್ಮ ವಿಷನ್. ಹಾಗಾದ್ರೆ ಈ ಕ್ರಿಯೇಷನ್ ನೋಡುವಾಗ ದೇವರು ನನಗೆ ಏನು ಹೇಳಿಕೊಟ್ರು ಅಂದ್ರೆ, ಈ ಕ್ರಿಯೇಷನ್ ಹಿಂದೆ ದೇವರ ಒಂದು
ರಹಸ್ಯ ಇದೆ, ದೇವರ ಯೋಜನೆ ಇದೆ. ಅದನ್ನು ನೀವು ಆತ್ಮಿಕ ಕಣ್ಣಲ್ಲಿ ನೋಡಿದ್ರೆ ಕಾಣುತ್ತದೆ. ಈಗ ನೀವು ನೋಡುತ್ತಾ ಇರುವಂತದ್ದು ಮೊಬ್ಬಾಗಿರುವಂತ ಕಣ್ಣು. ಲೋಕದಲ್ಲಿ ನೀವು ನೋಡುವಂತ ದೃಷ್ಟಿ ಮೊಬ್ಬಾದದ್ದು. ಯಾಕೆ ಅಂದ್ರೆ ನಿಮಗೆ ಈ ಲೋಕದಲ್ಲಿ ಇರುವಂತದ್ದೇ ಗೊತ್ತಾಗುತ್ತದೆ. ಲೋಕವನ್ನು ದಾಟಿ ಇನ್ನೊಂದಿದೆ, ಇನಿ ಸಂಭವಿಸಬೇಕಾದದಿದೆ. ಅದನ್ನು ನಮ್ಮ ಕಣ್ಣು ಕಾಣಲಿಲ್ಲ, ನಮ್ಮ ಕಿವಿಗಳು ಕೇಳಲಿಲ್ಲ. ಅದನ್ನು ನೋಡುವುದಕ್ಕೆ ನಿಮ್ಮ ಕಣ್ಣು ತೆರೆಯಲ್ಪಡಬೇಕು. ಅದನ್ನು ಆತ್ಮದಲ್ಲಿ ನಮಗೆ ಅವರು ಪ್ರಕಟಿಸುತ್ತಾರೆ. ಅದನ್ನು ನೋಡುವಂತ ಕಣ್ಣೇ ಸ್ಪಷ್ಟವಾಗಿ ನೋಡುವಂತದ್ದು. ಈಗ ನೀವು ನೋಡುವಂತದ್ದು ಲೋಕದಲ್ಲಿ ನೋಡುವಂತದ್ದೆಲ್ಲ ಮೊಬ್ಬಾಗಿ ನೋಡುವುದಕ್ಕೆ ಸಮಾನ. ಈ ಭೂಮಿಯಲ್ಲಿ ನೀವು ನೋಡುವಂತದ್ದೆಲ್ಲ ನಾಶವಾಗುವಂತದ್ದು. ಎಲ್ಲವೂ ಕೂಡ ಕಾಣುವಂತದ್ದೆಲ್ಲವೂ ಕೂಡ ಏನಾಗಿದೆ? ಅನಿತ್ಯವಾದದ್ದಾಗಿದೆ. ಹಾಗೆ ವಾಕ್ಯ ಹೇಳುತ್ತದೆ, ಕಾಣದೇ ಇರುವಂತವುಗಳು ನಿತ್ಯವಾದದ್ದು. ಹಾಗಾದ್ರೆ ಈ ಕಾಣುವಂತದರಲ್ಲಿ ಮರಗಳ ಹಾಗಿರುವಂತ ಮನುಷ್ಯರನ್ನು ನೋಡುತ್ತಾನೆ. ಹಾಗಾದರೆ ಈ ಮರಗಳನ್ನು ಇಟ್ಟು ನೋಡುವಾಗ 3 ವಿಧವಾದಂತ ಮನುಷ್ಯರ ಕುರಿತಾಗಿ ವಾಕ್ಯ ಹೇಳುತ್ತದೆ. ಈ ಭೂಮಿಯಲ್ಲಿ ದೇವರು 3 ವಿಧವಾದಂತ ಮರಗಳನ್ನು, ಮನುಷ್ಯರನ್ನು ದೇವರಿಟ್ಟಿದ್ದಾರೆ. ನೀವು ಆರಂಭದಿಂದಲೂ ಈ 3 ಪ್ರತ್ಯೇಕವಾಗಿ ನೋಡುತ್ತಾ ಬರಬಹುದು. ಈಗ ಆದಾಮನಿಗೆ 3 ವಿಧವಾದಂತ ಮಕ್ಕಳಿದ್ದರು. ಒಬ್ಬ ಕಾಯಿನ್, ದುಷ್ಟನಾದವನು. ಇನ್ನೊಬ್ಬ ಹೆಬೇಲನು. ಆಮೇಲೆ ಸೇತನ ವಂಶ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಇದೇ ರೀತಿ 3 ಕಾರ್ಯಗಳಿರುತ್ತದೆ. ಆದಾಮನ ನಂತರವಾಗಿ ಅಬ್ರಹಾಮನು. ಅಬ್ರಹಾಮನಿಗೆ 3 ವಿಧವಾದ ಮಕ್ಕಳಿದ್ದರು. ಒಂದು ಕಟೋರಳ ಸಂತತಿ, ಒಬ್ಬ ಇಷ್ಮಾಯೇಲನು. ಹಾಗರಳ ಸಂತತಿ, ಒಂದು ಈಸಾಕನು. ಸಾರಾಳ ಸಂತತಿ, ಇದು ವಾಗ್ದಾನ. ಅವನು ದುಷ್ಟ ಮನುಷ್ಯನು, ಅವನು ನಾರ್ಮಲ್ ಆದವನು, ಕಳುಹಿಸಿಕೊಟ್ಟರು. ಕೆಟೋರಾಳ ಸಂತತಿ, ಅವನು ದುಷ್ಟ ಮನುಷ್ಯನಲ್ಲ, ಅದೇ ರೀತಿ ವಾಗ್ದಾನದ ಮಗನೂ ಅಲ್ಲ. 3 ವಿಧವಾಗಿ ಇದೆ. ಈಗ ಈ ಸ್ಥಳದಲ್ಲಿ ಮರಗಳು 3 ವಿಧವಾಗಿ ಇದೆ. ನೀವು ಓದಿದಂತ ವಾಕ್ಯದಲ್ಲಿ ಮರ ಹೇಗಿದೆ? 3 ವಿಧವಾಗಿ ಇದೆ. ಒಂದು, ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿ ಊಟಕ್ಕೆ ಅನುಕೂಲವಾಗಿ ಇರುವ ಎಲ್ಲಾ ತರದ ಮರಗಳನ್ನು. ಹಾಗಂದ್ರೆ ಏನರ್ಥ? ಇದು ಒಳ್ಳೆಯದು, ನೋಡುವುದಕ್ಕೆ ಒಳ್ಳೆಯದು, ತಿನ್ನುವುದಕ್ಕೂ ಒಳ್ಳೆಯದು. ಹಾಗೆ ವಾಕ್ಯ ಹೇಳುತ್ತದೆ, ನೋಟಕ್ಕೆ ರಮ್ಯವಾಗಿ ಊಟಕ್ಕೆ ಅನುಕೂಲವಾಗಿರುವ ಎಲ್ಲಾ ತರದ ಮರಗಳು. ಎಲ್ಲಾ ತರದ ಮರಗಳು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ದೇವರೇನ್ ಮಾಡುತ್ತಾರೆ? ಈ ಲೋಕದಲ್ಲಿ 3 ವಿಧವಾದ ಮರಗಳು, 3 ವಿಧವಾದ ಮನುಷ್ಯರನ್ನು ಇಟ್ಟಿದ್ದಾರೆ. ಒಂದು, ನೀವು ಹೋಗಿ ಅವರನ್ನು ಸಂಧಿಸಿ ಅವರೊಂದಿಗೆ ಪಳಗಬಹುದು, ಎಲ್ಲ ಮಾಡಬಹುದು. ಆ ರೀತಿಯಾದ ಜನರಿದ್ದಾರೆ. ಅವರು ಯಾರು? ಈ ಲೋಕದಲ್ಲಿರುವಂತ ಎಲ್ಲರೂ, ಎಲ್ಲಾ ಸನ್ಮಾರ್ಗಿಗಳು. ಯೇಸು ಹೇಳುತ್ತಾರೆ ಅಲ್ವಾ, ನೀವು ಲೋಕದವರಾಗಿ ಇಲ್ಲದೆ ಇರುವುದರಿಂದ. ಹಾಗೆಂದರೆ ನಾವು ಕೂಡಲೇ ಲೋಕವನ್ನು ಬಿಟ್ಟು ಎಲ್ಲೋ ಕಾಡಲಿರಬೇಕೆಂಬುದಾಗಿ ಅರ್ಥ ಅಲ್ಲ. ನೀವು ಈ ಭೂ ಸಂಬಂಧವಾದವರಲ್ಲ ಅಂದ್ರೆ ಕೂಡಲೇ ಪರಲೋಕಕ್ಕೆ ಹೋಗಬೇಕೆಂದು ಅರ್ಥ ಅಲ್ಲ. ನಾನು ಈ ಭೂಮಿಯಲ್ಲೇ ಇರುತ್ತೇನೆ, ಆದರೆ ಈ ಭೂಮಿಯಲ್ಲಿ ಇದ್ದರೂ ಕೂಡ ಇಲ್ಲಿರುವಂಥದ್ದು ಯಾವುದು ಕೂಡ ನನ್ನನ್ನು ಮುಟ್ಟದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂಬುದಾಗಿ ಅರ್ಥ. ಹಾಗಾದರೆ ಈ ಭೂಮಿಯಲ್ಲಿ ನಾನು ಯಾರೊಂದಿಗೂ ಕೂಡ ಬೆರೆಯಬಾರದ ಅಂದ್ರೆ ಬೆರೆಯಬೇಕು, ಎಲ್ಲರೊಂದಿಗೂ ಪಳಗಬೇಕು. ಆದರೆ ಯಾರೊಂದಿಗೆ ಪಳಗಬೇಕು, ಯಾರೊಂದಿಗೆ ಪಳಗಬಾರದೆಂದು ನಿಮಗೆ ಗೊತ್ತಿರಬೇಕು. ಕರ್ತನು ಈಗ ಏನ್ ಮಾಡುತ್ತಾರೆ? ನಿರ್ದಿಷ್ಟವಾಗಿ ಸಕಲ ಮರಗಳನ್ನು ಕೂಡ ಇರುವವರನ್ನು, ಸಕಲ ವಿಧವಾದ ಜನರು, ಇವರು ನೋಟಕ್ಕೆ ರಮ್ಯವಾಗಿ ಊಟಕ್ಕೆ ಅನುಕೂಲವಾಗಿರುವಂತಹ ಜನರು, ಇವರು ಬಹಳ ಒಳ್ಳೆಯವರು, ಸನ್ಮಾರ್ಗಿಗಳು. ಆದರೆ ದೇವರನ್ನು ತಿಳಿಯದವರಾಗಿ ಇರುತ್ತಾರೆ. ನಾನು ಹೇಳುವುದು ಅರ್ಥವಾಗ್ತಿದೆಯಾ? ದೇವರನ್ನು ತಿಳಿಯದೇ ಇರುವಂತವ್ರು ಆದ್ರೆ ಯಾರಾಗಿರುತ್ತಾರೆ? ಸನ್ಮಾರ್ಗಿಗಳಾಗಿರುತ್ತಾರೆ. ಅನೇಕ ಸಮಯದಲ್ಲಿ ನಾವು ಇವತ್ತು ಯೇಸುವನ್ನು ಅಂಗೀಕರಿಸಿದ್ದೇವೆ, ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೇವೆ, ನಾವು ಇವತ್ತು ಅವರ ಮಕ್ಕಳಾಗಿ ಮಾರ್ಪಟ್ಟಿದ್ದೇವೆ. ಅದೇ ಸಮಯದಲ್ಲಿ ಇವತ್ತು ಲೋಕದಲ್ಲೂ ಕೂಡ ದೇವರನ್ನು ತಿಳಿಯದೇ ಇದ್ದರೂ ಕೂಡ ಲೋಕದಲ್ಲಿ ಎಷ್ಟೋ ಜನ ಸನ್ಮಾರ್ಗಿಗಳಾಗೇ ಇದ್ದಾರೆ. ಈಗ ನೀವು ರಕ್ಷಣೆ ಹೊಂದಿದ ಕೂಡಲೇ ಸಾಕ್ಷಿ ಏನು ಹೇಳುತ್ತೀರಾ? ನಾನು ಕುಡಿಯುವುದಿಲ್ಲ, ಸಿಗರೇಟ್ ಸೇದುವುದಿಲ್ಲ, ನಾನು ಸರಿಯಾಗಿ ಮಾರ್ಪಟ್ಟಿದ್ದೇನೆ. ಯೇಸುವನ್ನು ಅರಿಯದೇ ಇರುವಂತೆ ಎಷ್ಟೋ ಜನ ಈ ರೀತಿ ಇದ್ದಾರಾ ಇಲ್ವಾ? ಎಷ್ಟೋ ಜನ ಸಿಗರೇಟ್ ಸೇದದೇ ಇರುವವರಿದ್ದಾರೆ, ಕುಡಿಯದೇ ಇರುವವರಿದ್ದಾರೆ, ಅವರು ಇದ್ದಾರೆ. ಹಣದ ವಿಷಯದಲ್ಲಿ ನಂಬಿಗಸ್ತರಾಗಿರುವವರಿದ್ದಾರೆ. ಅಂತಹ ಸ್ವಭಾವವನ್ನು ನಾವು ಅವರಲ್ಲಿಯೂ ಕೂಡ ಕಾಣಬಹುದು. ಇವರು ಸಕಲ ವಿಧವಾದಂತಹ ಮರಗಳು. ಇವರು ಯಾರು? ಸಕಲ ವಿಧವಾದಂತಹ ಮನುಷ್ಯರು. ಇವರೊಂದಿಗೆ ನೀವು ಪಳಗಬೇಕು. ಯೇಸು ಏನು ಹೇಳುತ್ತಾರೆ? ಓದಿರಿ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದಿರಿ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ಕರ್ತನೆ ಹೇಳುತ್ತಾರೆ ಇವರನ್ನೆಲ್ಲ ಹುಡುಕಿಕೊಂಡು ಹೋಗಿ ಎಂದು. ಕರ್ತನೆ ಏನು ಹೇಳುತ್ತಾರೆ? ಹುಡುಕಿಕೊಂಡು ಹೋಗಿ ಎಂದು ಹೇಳುತ್ತಾರೆ. ಇದು ಒಂದು ಗುಂಪಿದೆ. ಈ ಗುಂಪನ್ನು ನಾವು ಹುಡುಕಿಕೊಂಡು ಹೋಗಬೇಕಾಗಿರುವುದು ಅವಶ್ಯವಾಗಿದೆ. ಇವರು ಬೇಕಾದವರು, ದೇವರಿಗೆ ಬೇಕಾದಂಥವರು, ಇವತ್ತು ಲೋಕದಲ್ಲಿರುವಂಥವರು. ಆದರೆ ಅವರು ದೇವರನ್ನು ತಿಳಿಯದೇ ಇರುವವರಾಗಿರುತ್ತಾರೆ. ಇವರು ದೇವರಿಂದ ಮುಂತಿಳಿಸಲ್ಪಟ್ಟವರಾಗಿ ಇರುತ್ತಾರೆ. ಕರ್ತನ ಯೋಜನೆ ಹಾಗೆ ಇರುತ್ತದೆ. ನಿಮಗೆ ನಾನು ಹೇಳುತ್ತೇನೆ, ನೀವು ಹಾಗೂ ನಾನು ಒಂದು ಕಾಲದಲ್ಲಿ ಈ ಗುಂಪಿನಲ್ಲೇ ಇದ್ದೆವು. ಯೇಸುವನ್ನು ಸ್ವೀಕರಿಸುವುದಕ್ಕಿಂತ ಮುಂಚೆ ಎಲ್ಲಿದ್ವಿ? ಈ ಗುಂಪಲ್ಲೇ ಇದ್ವಿ. ಮೇ ಬಿ ದುರ್ಮಾರ್ಗಿಗಳಾಗಿ ಕೂಡ ಇದ್ದಿರಬಹುದು. ಆದರೆ ಕರ್ತನನ್ನು ಹುಡುಕಿಕೊಂಡು ಹೋಗಿ ಎಂದು ಹೇಳಿದಂತ ಗುಂಪಿನಲ್ಲಿ ನೀವು ನಾನು ಇರಬೇಕು. ಈ ರೀತಿಯಾಗಿ ಕರ್ತನಿಂದ ಅವರಿಗೆಂದು ಇಡಲ್ಪಟ್ಟಂತಹ ಸಕಲ ವಿಧವಾದ ಮನುಷ್ಯರುಗಳು ಇದ್ದಾರೆ. ಅವರನ್ನು ಹುಡುಕಿಕೊಂಡು ಹೋಗಬೇಕು. ಅವರಲ್ಲಿ ಒಳ್ಳೆಯ ಗುಣಗಳು ಇದೆ, ಅಂಗೀಕರಿಸತಕ್ಕ ಗುಣಗಳು ಇದೆ. ನೋಡಿ, ಸೊಲೊಮೋನನು ಏನು ಹೇಳುತ್ತಾರೆ? ಇರುವೆಯನ್ನು ನೋಡಿ ಕಲಿತುಕೊಳ್ಳಿರಿ ಎಂಬುದಾಗಿ.
ಅನ್ಯ ಜನರ ಬಳಿಯಲ್ಲಿ ಕಲಿತುಕೊಳ್ಳುವುದಕ್ಕೆ ಅನೇಕ ಕಾರ್ಯಗಳಿದೆ. ಎಷ್ಟೋ ಕಾರ್ಯಗಳನ್ನು ನೀವು ಯಾರ ಹತ್ರ ಕಲಿಯಬಹುದು, ಅನ್ಯ ಜನರ ಹತ್ರ ಕಲಿಯಬಹುದು. ಆದರೆ ಅವರನ್ನು ನಾವು ಬದಿಗಿಡುವುದಕ್ಕೆ ಅಲ್ಲ, ಅವರನ್ನು ಪ್ರೀತಿಸಬೇಕು. ಅವರಿಗೆ ನೀವು ಹಾಗೂ ನಾನು ಅವಶ್ಯವಾಗಿದ್ದೇವೆ. ಗಮನಿಸಿರಿ, ಈಗ ಮರ ಅಂದ್ರೆ ಮನುಷ್ಯ. ಮರದಲ್ಲಿ ಫಲ ಸಿಗುತ್ತದೆ ಅಲ್ವಾ? ಆ ಮರದ ಹಣ್ಣನ್ನು ನೀವೇನ್ ಮಾಡಬಹುದು? ತಿನ್ನಬಹುದೆಂಬುದಾಗಿ ಇದೆ. ಅದೇ ಅಲ್ಲಿ ಬರೆಯಲ್ಪಟ್ಟಿದೆ. ಹಣ್ಣು ಅಂದ್ರೆ ಏನಂದ್ರೆ, ಮೊದಲನೆಯದಾಗಿ ಅವರಲ್ಲಿದ್ದಂತಹ ಸ್ವಭಾವ. ಓದಿರಿ, ಯೆಶಾಯ ಪ್ರವಾದನೆಯ ಪುಸ್ತಕ 5ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದೋಣ. ಅವನು ಅದನ್ನು ಅಗೆತೆ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೈಸಿ ಮಾಡಿಕೊಂಡು ತೋಟವು ಒಳ್ಳೆ ದ್ರಾಕ್ಷಿಯ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು. ಒಳ್ಳೆಯ ಹಣ್ಣು ಅಂದ್ರೆ ಏನು? ಹೊಲಸು ಹಣ್ಣು ಅಂದ್ರೆ ಏನು? ಓದಿರಿ, 7ನೇ ವಾಕ್ಯವನ್ನು ಓದಿರಿ. ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷಿಯ ತೋಟವು ಇಸ್ರಾಯೇಲ್ಯರ ಮನೆತನ, ಯಹೂದದ ಜನವು ಆತನ ಇಷ್ಟದ ಗಿಡವೇ. ಆತನು ನ್ಯಾಯವನ್ನು ನಿರೀಕ್ಷಿಸಿದಾಗ ಆಹಾ ಸಿಕ್ಕಿದ್ದು ನರಹತ್ಯವೇ, ಧರ್ಮವನ್ನು ಎದುರು ನೋಡಿದಾಗ ಆಹಾ ದೊರಕಿದ್ದು ಅರಚಾಟವೇ. ಹಾಗಾದ್ರೆ ಒಳ್ಳೆಯ ಹಣ್ಣು ಎನ್ನುವಂಥದ್ದು ನೀತಿ ನ್ಯಾಯ, ಹೊಲಸು ಹಣ್ಣು ಎನ್ನುವಂಥದ್ದು ನರಹತ್ಯ ಅರಚಾಟ. ಹಣ್ಣು ಎನ್ನುವಂಥದ್ದು ಆ ಮರದಿಂದ ಬರುವಂಥದ್ದು. ಹಾಗಾದ್ರೆ ಈ ಮರದಿಂದ ಬರುವಂತಹ ಹಣ್ಣನ್ನು ನೀನು ತಿನ್ನಬಹುದು ಎಂಬುದಾಗಿ ಇದೆ. ಅದರ ಅರ್ಥ ಏನೆಂಬುದಾಗಿ ನೋಡುವುದಾದರೆ, ಇವರು ಸಕಲ ವಿಧವಾದ ಜನರು, ಭೂಮಿಯಲ್ಲಿರುವಂತವರು. ಅವರ ಬಳಿಯಿಂದ ಕೆಲವು ಫಲಗಳು ಬರುತ್ತದೆ. ನೀತಿ ಇದೆ, ನ್ಯಾಯ ಇದೆ, ಅನೇಕ ಕಾರ್ಯಗಳಿದೆ ಅವರ ಹತ್ರ. ಕೆಲವು ಸಮಯದಲ್ಲಿ ಲೋಕದವರ ಬಳಿಯಲ್ಲಿರುವಂತಹ ತಾಳ್ಮೆಯನ್ನು ನಾವು ಕಲಿತುಕೊಳ್ಳಬೇಕಾಗುತ್ತದೆ. ಕೆಲವು ಸಮಯದಲ್ಲಿ ಆ ಮರದಲ್ಲೂ ಕೂಡ ಒಳ್ಳೆಯ ಫಲಗಳಿದೆ. ಇದನ್ನು ನಾವು ತೆಗೆದುಕೊಳ್ಳಬೇಕು, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಅನೇಕರ ಬಳಿ, ಲೋಕದವರ ಬಳಿ ನೀವು ಹೋಗಿ ನೋಡುವುದಾದ್ರೆ ನಮ್ಮಲ್ಲಿರುವಂತಹ ಪಕ್ಷಪಾತ ಅವರಲ್ಲಿಲ್ಲ, ಕೀಳು ಮೇಲಿಲ್ಲ. ಅನೇಕರು ಸರಿಯಾಗಿದ್ದಾರೆ. ಅವರ ಬಳಿ ಕಾಣಲ್ಪಡುವಂತಹ ಒಳ್ಳೆಯ ಫಲ, ನೀತಿ ನ್ಯಾಯ ಅವರ ಬಳಿಯಲ್ಲಿ ಅದಿದೆ. ಅದೇ ಸಮಯದಲ್ಲಿ ಅವರಿಂದ ತಿನ್ನಬಾರದೇ ಇರುವಂತಹ ಫಲ ಕೂಡ ಇದೆ. ಯಾವುದು? ಅದೇ ಸಕಲ ವಿಧವಾದ ಮರ. ಅವರು ಏನ್ ಮಾಡುತ್ತಾರೆ? ಲೋಕಕ್ಕೋಸ್ಕರವಾಗಿ ಅವರು ಜೀವಿಸುತ್ತಾರೆ. ಅವರಿಗೆ ಆತ್ಮಿಕ ಜೀವಿತ ಗೊತ್ತಿಲ್ಲ. ಲೋಕಕ್ಕಾಗಿ ಓಡುತ್ತಾರೆ, ದುಡಿಯುತ್ತಾರೆ, ಸಂಪಾದಿಸುತ್ತಾರೆ. ಒಳ್ಳೆಯ ವಿಷಯ. ಆದರೆ ಯಾತಕ್ಕೋಸ್ಕರವಾಗಿ ದುಡಿಯುತ್ತಾ ಇದ್ದಾರೆ? ಅದರ ರಿಸಲ್ಟ್ ಏನು? ದುಡಿದು ಸಂಪಾದನೆ ಮಾಡಿ ಅವರ ಮಕ್ಕಳಿಗೆ ಕೂಡಿಸಿಟ್ಟು ಅವರು ಒಳ್ಳೆಯ ರೀತಿಯಲ್ಲಿ ಸಂತೋಷವಾಗಿರಬೇಕು. ಅವರ ಪ್ರಕಾರ ಅದೇ ಒಳ್ಳೆಯ ಗುಣ. ಆದರೆ ನಿಮಗೂ ನನಗೂ ಅದಲ್ಲ. ನಮ್ಮ ಫಲವು ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟದ್ದಾಗಿದೆ. ಅವರು ಇಷ್ಟೆಲ್ಲವನ್ನು ಭೂಮಿಗೋಸ್ಕರವಾಗಿ ಮಾಡುತ್ತಾರೆ. ಈಗ ಸಭೆಯು ಕೂಡ ಅದನ್ನೇ ಕಾಪಿ ಮಾಡಲು ಆರಂಭಿಸಿದೆ. ಲೋಕದವರು ಯಾವ ಫ್ಯೂಚರ್ಗೋಸ್ಕರವಾಗಿ ಚಿಂತೆ ಮಾಡುತ್ತಾರೋ ಅದೇ ವಿಷಯಕ್ಕಾಗಿಯೇ ಸಭೆಯು ಕೂಡ ಚಿಂತೆ ಮಾಡುತ್ತಾ ಇದೆ. ಅದಕ್ಕಾಗಿಯೇ ನೀವು ಚಿಂತಿಸುತ್ತೀರಾ. ಹಾಗಾದ್ರೆ ನಮಗೂ ಲೋಕದವ್ರಿಗೆ ಏನ್ ಡಿಫರೆನ್ಸ್? ಅವರಲ್ಲಿರುವಂತ ಒಳ್ಳೆಯ ಗುಣ ಬರಬೇಕು, ಅವರ ಹಾಗೆ ಪ್ರಯಾಸ ಪಡಬೇಕು, ಅವರಲ್ಲಿರುವಂತ ನೀತಿ ನ್ಯಾಯ ನಮಗೂ ಬರಬೇಕು. ನಮ್ಮ ಹತ್ರ ಇದೆ. ನಾನು ಹೇಳುತ್ತಿರುವುದು ಅನ್ಯ ಜನರ ಹತ್ರ ಕೂಡ ಅದಿದೆ ಅಂತ. ಅವರ ಬಳಿ ಇರುವಂತದ್ದು ನಮಗೂ ಬರಬೇಕು. ಆದ್ರೆ ಅದೇ ಸಮಯದಲ್ಲಿ ಅವರು ಅದನ್ನು ಯಾತಕ್ಕಾಗಿ ಹುಡುಕುತ್ತಾ ಇದ್ದಾರೆ? ಯಾತಕ್ಕಾಗಿ ಅದರ ಹಿಂದೆ ಹೋಗುತ್ತಾ ಇದ್ದಾರೆ ಅಂದ್ರೆ, ಲೋಕ ಪ್ರಕಾರವಾದ ಆಶೀರ್ವಾದಕ್ಕಾಗಿ, ಇಲ್ಲಿರುವಂತ ಒಳಿತಿಗಾಗಿ, ಇಲ್ಲಿ ಸಂತೋಷವಾಗಿರಬೇಕು, ಇಲ್ಲಿ ಮಕ್ಕಳಿಗೆ ಕೂಡಿಸಿಡಬೇಕು, ಅಷ್ಟೇನೆ. ಆದರೆ ನಿಮಗೂ ನನಗೂ ವಾಕ್ಯ ಏನು ಹೇಳುತ್ತದೆ ಎಂಬುದಾಗಿ ಓದಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 17ನೇ ವಾಕ್ಯ. ಯಾಕಂದ್ರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯೂ ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ಲೋಕ ಯಾವುದಕ್ಕಾಗಿ ಓಡುತ್ತಾ ಇದೆ? ತಿನ್ನುವುದಕ್ಕೂ ಕುಡಿಯುವುದಕ್ಕೆ. ಲೋಕದ ಪ್ರಕಾರವಾಗಿ ಏನು? ದೇವರು ಸ್ಪಷ್ಟವಾಗಿ ಹೇಳುತ್ತಾರೆ, ತಿನ್ನುತ್ತಾ ಕುಡಿಯುತ್ತಾ ಮದುವೆ ಮಾಡುತ್ತಾ ಮಾಡಿಕೊಳ್ಳುತ್ತಾ. ಲೋಕದ ಒಟ್ಟಾರೆ ಎಕ್ಸ್ಟ್ರೀಮ್ ಲೆವೆಲ್ ಇದೇನೆ. ಚೆನ್ನಾಗಿ ದುಡಿಯಬೇಕು, ತಿನ್ನಬೇಕು, ಚೆನ್ನಾಗಿ ಮನೆ ಆಸ್ತಿಯನ್ನೆಲ್ಲ ಮಾಡಿ ಸತ್ತು ಹೋಗಬೇಕು, ಅಷ್ಟೇನೆ. ಅವರಿಗೆ ಆನಂತರವಾಗಿ ಯಾವುದೇ ವಿಷನ್ ಇಲ್ಲ. ಅವರು ಸನ್ಮಾರ್ಗಿಗಳು, ಅದೇ ಮುಖ್ಯ. ಅವರು ಒಳ್ಳೆಯವರೇ, ಆದರೆ ಅವರಿಗೆ ಅದಕ್ಕೂ ಮೇಲೆ ವಿಷನ್ ಇಲ್ಲ. ಅದನ್ನು ನೀವು ನಾನು ಕಾಪಿ ಮಾಡಬಾರದು. ಆ ಫಲ ನಿಮಗೂ ನನಗೂ ತಕ್ಕದ್ದಲ್ಲ. ಅದನ್ನು ನೀವು ನಾನು ತಿನ್ನಬಾರದು. ಅದರಲ್ಲಿ ತಿನ್ನಬೇಕಾಗಿರುವಂಥದ್ದಿದೆ, ನೋಡುವುದಕ್ಕೆ ರಮ್ಯವಾಗಿಯೂ ತಿನ್ನುವುದಕ್ಕೆ ಅಪೇಕ್ಷಿಸತಕ್ಕದ್ದಾಗಿದೆ. ಆದರೆ ಅದರಲ್ಲಿ ನೀವು ನಿರಾಕರಿಸಬೇಕಾದ ಫಲಗಳಿದೆ. ಅದಲ್ಲ. ಅವರು ಲೋಕಕ್ಕಾಗಿ ಜೀವಿಸಿ ಲೋಕಕ್ಕಾಗಿ ಸತ್ತು ಹೋಗುತ್ತಾರೆ. ಆದರೆ ನಿಮಗೂ ನನಗೂ ಯಾರಿಗೋ ಕೂಡಿಸಿಟ್ಟು, ಮಕ್ಕಳಿಗೆಲ್ಲ ಕೂಡಿಸಿಟ್ಟು ಅವರ ಹಾಗೆ ಸಾಯುವುದಕ್ಕಾಗಿ ನೀವು ಕರೆಯಲ್ಪಟ್ಟಿಲ್ಲ. ನನ್ನ ರಾಜ್ಯ ಇನಿ ಬರುವಂತದಾಗಿದೆ, ನನಗೆ ಸಂಬಂಧಪಟ್ಟದ್ದು ಇನಿ ಬರುವಂತದಾಗಿದೆ. ನನ್ನ ವಿಷನ್ ಪರಲೋಕ. ಅದನ್ನೇ ನೀವು ನಾನು ಕಲಿತುಕೊಳ್ಳಬೇಕು. ಹಾಗಾದರೆ ಈ ಫಲದಿಂದ, ಈ ಸಕಲ ವಿಧವಾದ ಮರಗಳಿಂದ ನೀವು ಕೆಲವು ಕಾರ್ಯಗಳನ್ನು ಕಲಿತುಕೊಳ್ಳಬೇಕು. ಅದೇ ಸಮಯದಲ್ಲಿ ಯಾವುದನ್ನೆಲ್ಲ ಬಿಡಬೇಕು ಅದನ್ನು ಬಿಟ್ಟು ಅಗಲಬೇಕು. ಅದು ನಮಗೆ ಅವಶ್ಯವಿಲ್ಲದ್ದು. ಇಂದು ಸಭೆ ಏನಾಗಿದೆ? ಆ ಲೋಕದಲ್ಲಿರುವಂಥದ್ದನ್ನು ಹಾಗೇ ಕಾಪಿ ಹೊಡೆಯಿತು. ಹಾಗೆ ಕಾಪಿ ಹೊಡೆದು ಏನಾಯ್ತು ಅಂತ ಕೇಳೋದಾದರೆ, ಲೋಕದವರು ಯಾವುದಕ್ಕೆಲ್ಲ ಚಿಂತಿಸುತ್ತಾರೆ, ಸಭೆಯು ಕೂಡ ಅದಕ್ಕಾಗಿ ಚಿಂತಿಸುತ್ತಾರೆ. ಲೋಕದವರು ಯಾತಕ್ಕಾಗಿ ಓಡುತ್ತಾರೆ, ಅದಕ್ಕಾಗಿ ಆತ್ಮಿಕವುಳ್ಳವರು ಕೂಡ ಓಡುತ್ತಾರೆ. ಲೋಕದವರ ಅಂತ್ಯವು ಯಾವ ರೀತಿಯಾಗಿದೋ ಅದೇ ರೀತಿಯಾಗಿ ಆತ್ಮಿಕವುಳ್ಳವರ ಅಂತ್ಯವು ಕೂಡ ಇದೆ. ಇದರಲ್ಲಿ ಯಾವ ವ್ಯತ್ಯಾಸ ಇದೆ?
ಇದರಲ್ಲಿ ಎಲ್ಲಿ ಸಭೆಯು ವ್ಯತ್ಯಾಸವಾಗಿ ಕಾಣಲ್ಪಡುತ್ತಾ ಇದೆ ಹೇಳಿ ನೋಡೋಣ. ಯಾವುದರಲ್ಲಿ ನಾವು ಲೋಕದವರಿಗಿಂತ ವ್ಯತ್ಯಾಸವಾಗಿದ್ದೇವೆ? ಹಾಗಾಗಿ ಲೋಕದವರಲ್ಲಿರುವಂತಹ ಒಳ್ಳೆಯ ಗುಣವನ್ನು ಸ್ವೀಕರಿಸಿ, ಆದರೆ ಅವರ ಲೌಕಿಕವಾದ ಕಾರ್ಯಗಳನ್ನು ಸ್ವೀಕರಿಸಬೇಡಿ. ನೀವು ನಾನು ಲೋಕದವರ ಹಾಗೆ ಅಂತ್ಯಗೊಳ್ಳುವುದಕ್ಕಾಗಿ ಅಲ್ಲ. ಒಂದು ವ್ಯತ್ಯಾಸವು ಸಭೆಯೊಳಗೆ ಇದೆ. ನಿಮ್ಮನ್ನು ನನ್ನನ್ನು ದೇವರು ವ್ಯತ್ಯಾಸವಾಗಿ ಇಟ್ಟಿದ್ದಾರೆ. ಲೋಕದವರು ನಮ್ಮನ್ನು ನೋಡುವಾಗ ಅವರಿಗೆ ಗೊತ್ತಾಗಬೇಕು, ಇವರು ಕ್ರಿಸ್ತನನ್ನು ಹೊಂದಿರುವವರು, ಕ್ರೈಸ್ತರಲ್ಲ, ಕ್ರಿಸ್ತನನ್ನು ಹೊಂದಿರುವವರು. ಇವತ್ತು ನಾವು ಹೇಗೆ ವ್ಯತ್ಯಾಸವಾಗಿದ್ದೇವೆ? ಲೋಕದವರ ಬಳಿಯಲ್ಲಿರುವಂತಹ ಫಲಗಳು ಇಂದು ಸಭೆಯಲ್ಲೂ ಕೂಡ ಕಾಣಲ್ಪಡುತ್ತಿದೆ. ಆ ಲೋಕದವರು ಕೂಡ ಯೋಚನೆ ಮಾಡುವುದನ್ನು ಪೌಲನು ಹೇಳುತ್ತಾರೆ. ಅನ್ಯ ಜನರ ಬಳಿಯಲ್ಲೂ ಕೂಡ ಕಾಣಲ್ಪಡದೇ ಇರುವಂತಹ ಅಸಹ್ಯ ಕೃತ್ಯಗಳು ನಿಮ್ಮಲ್ಲಿ ಕಾಣಲ್ಪಡುತ್ತಾ ಇದೆ. ಇವತ್ತು ಲೋಕಕ್ಕೂ ಸಭೆಗೂ ವ್ಯತ್ಯಾಸವಿಲ್ಲ. ಸಭೆ ಸಕಲ ವಿಧವಾದ ಫಲಗಳನ್ನು ತಿನ್ನುವುದಕ್ಕೆ ಆರಂಭಿಸಿದೆ. ಆದ್ದರಿಂದಲೇ ಪೌಲನು ಕೇಳುತ್ತಾರೆ, ತಿನ್ನೋಣ, ಕುಡಿಯೋಣ, ನಾಳೆ ಸಾಯೋಣ ಅಂದ್ರೆ ನಿಮಗೂ ಲೋಕದವ್ರಿಗೂ ಏನು ವ್ಯತ್ಯಾಸ ಅಂತ ಕೇಳುತ್ತಾರೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯದಲ್ಲಿ ಪ್ರಶ್ನೆ ಕೇಳುತ್ತಾರೆ, ತಿನ್ನೋಣ, ಕುಡಿಯೋಣ, ನಾಳೆ ಸಾಯೋಣ ಎಂಬುದಾಗಿ ನಾವು ಇರುವುದಕ್ಕಾಗಲ್ವಾ? ಎಲ್ಲರ ಹಾಗೆ ನಮಗೆ ಇರುವುದಕ್ಕೇನು ಕಷ್ಟ ಇಲ್ವಲ್ಲ, ನಾವು ಹಾಗೆ ಇರುತ್ತೇವೆ. ಆದರೆ ನೀವು ನಾನು ಅದಕ್ಕಾಗಿ ಕರೆಯಲ್ಪಟ್ಟವರಲ್ಲ, ನೀವು ನಾನು ಪ್ರತ್ಯೇಕವಾದವರು. ಆದ್ದರಿಂದ ಮತ್ತೆ ಹೇಳುತ್ತೇನೆ, ನೀವು ಇಲ್ಲಿ ಕೂತುಕೊಂಡು ಕ್ರೈಸ್ತರ ವೇಷದಲ್ಲಿ, ಆತ್ಮಿಕವಾದ ವೇಷದಲ್ಲಿ ಪಾಸ್ಟರ್ ಮುಂದೆ ಅನ್ಯ ಭಾಷೆ ಮಾತನಾಡಿದ್ರೆ, ಆರಾಧನೆ ಮಾಡಿದ್ರೆ ಎಲ್ಲರೂ ನಂಬುತ್ತಾರೆ. ಆದರೆ ನೀವು ಯಾರೆಂಬುದಾಗಿ ಕರ್ತನಿಗೆ ಚೆನ್ನಾಗಿ ಗೊತ್ತಿದೆ. ಸಕಲ ವಿಷಯಗಳು ಕೂಡ ಆತನ ಮುಂದೆ ಬಟ್ಟ ಬಯಲಾಗಿದೆ. ಆದ್ದರಿಂದ ಬೈಬಲ್ ಹೇಳುತ್ತದೆ, ನೀವು ನನ್ನ ಹತ್ರ ಒಳ್ಳೆಯ ಹೆಸರು ಕೆಟ್ಟ ಹೆಸರು ಪಡೆಯುವಂತ ಅವಶ್ಯಕತೆ ಇಲ್ಲ. ನಾನು ಯಾವಾಗಲೂ ಹೇಳುತ್ತೇನೆ, ನಾನು ಮನುಷ್ಯರ ಬಳಿ ಒಳ್ಳೆಯ ಹೆಸರು ಪಡೆಯಬೇಕೆಂದು ಆಸೆ ಪಟ್ಟಿದ್ದೇ ಇಲ್ಲ. ಅದೆಲ್ಲ ಒಂದು ಕಾಲದಲ್ಲಿ ಇತ್ತು. ಮನುಷ್ಯರಿಗೆ ಹೇಗೆ ಅಂದರೆ, ನೀವು ಅವರಿಗೆ ತಕ್ಕ ಹಾಗೆ ಇದ್ರೆ ಮಾತ್ರವೇ ಒಳ್ಳೆಯವರು, ಅಷ್ಟೇನೆ. ಆದರೆ ನೀವು ಅವರಿಗೆ ತಕ್ಕ ಹಾಗೆ ಇಲ್ಲ ಅಂದ್ರೆ ಕೆಟ್ಟವರು, ಅದೇ ಮನುಷ್ಯ, ಅಷ್ಟೇನೆ. ಆದರೆ ನಾನು ಹೇಳುತ್ತೇನೆ, ನೀವು ಸಾಕ್ಷಿ ಪಡೆಯಬೇಕಾಗಿರುವುದು ಕರ್ತನ ಬಳಿ. ಅವರು ನಿಮ್ಮನ್ನು ನೋಡಿ ಉತ್ತಮನು, ನಂಬಿಗಸ್ತನೆಂಬುದಾಗಿ ಹೇಳಿದ್ರೆ ಸಾಕು. ಲೋಕದಲ್ಲಿ ಯಾರು ಏನೇ ಹೇಳಿದ್ರು ನಮಗೇನು, ಇವರ ನಮಗೆ ನ್ಯಾಯ ತೀರಿಸುವವರು, ಇವರ ನಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯುವಂತವರು. ಅದೇ ಸಮಯದಲ್ಲಿ ನೀವು ಕರ್ತನ ಬಳಿ ಸಾಕ್ಷಿ ಪಡೆಯುವುದಾದರೆ ಲೋಕವು ನಿಮ್ಮ ಕುರಿತಾಗಿ ಸಾಕ್ಷಿ ಹೇಳುತ್ತದೆ. ಯೇಸು ಕ್ರಿಸ್ತನು ತಂದೆಯ ಮುಂದೆ ಸಾಕ್ಷಿಯನ್ನು ಪಡೆದರು. ಲೋಕದವರು ಕೂಡ ಸಾಕ್ಷಿ ಹೇಳಿದರು, ಇವರು ನಿಜವಾದ ದೇವರ ಕುಮಾರನೆಂಬುದಾಗಿ. ಆ ಸಾಕ್ಷಿ ನಿಮ್ಮನ್ನು ನೋಡಿ ಕೊಡುತ್ತಾರೆ. ಎರಡನೆಯದಾಗಿ ಕರ್ತನು ಭೂಮಿಯಿಂದ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಮರವನ್ನು ಕೂಡ ದೇವರು ಉಂಟು ಮಾಡಿದರು. ಇವರು ಕೂಡ ಕರ್ತನಿಂದ ಉಂಟು ಮಾಡಲ್ಪಟ್ಟವರಿದ್ದಾರೆ. ಈ ಮರವು ಕೂಡ ಇದೆ. ಇವರೆಲ್ಲ ಯಾರು? ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ದುಷ್ಟರುಗಳನ್ನು ಕೇಡಿನ ದಿವಸಕ್ಕಾಗಿ ನೇಮಿಸಿದ್ದಾರೆ ಎಂಬುದಾಗಿ ಇದೆ. ಮರವನ್ನು ಉಂಟು ಮಾಡುವಾಗ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಮರವು ಕೂಡ ಅಲ್ಲಿತ್ತು. ಅದನ್ನು ಕೂಡ ಭೂಮಿಯಲ್ಲಿ ಮೊಳಕೆ ಒಡೆಯುವಂತೆ ಮಾಡಿದ್ರು ಎಂಬುದಾಗಿ ಇದೆ. ಇದು ಕೂಡ ನಮ್ಮೊಂದಿಗೆ ಇರುತ್ತದೆ. ಇದು ಎರಡನೇದಾಗಿ. ನೀವು ಫಸ್ಟ್ ನೋಡಿದ್ದು ಸಕಲ ವಿಧವಾದ ಮರಗಳು, ಸಕಲ ವಿಧವಾದ ಮನುಷ್ಯರು, ಸನ್ಮಾರ್ಗಿಗಳು, ಭೂಮಿಯಲ್ಲಿರುವಂತಹ ಜನರು. ಇವರನ್ನು ದೇವರು ಹುಡುಕಿಕೊಂಡು ಹೋಗಲು ಹೇಳುತ್ತಾರೆ. ಹೋಗಿ ಅವರನ್ನು ಏನಾಗಿ ಮಾಡು? ಶಿಷ್ಯರನ್ನಾಗಿ ಮಾಡು ಎಂದು ಹೇಳುತ್ತಾರೆ. ಎರಡನೆಯದಾಗಿ ಪೇತ್ರನನ್ನು ನೋಡಿ ಹೇಳುತ್ತಾರೆ, ನಾನು ನಿನ್ನನ್ನು ಏನಾಗಿ ಮಾಡುತ್ತೇನೆ? ಮನುಷ್ಯರನ್ನು ಹಿಡಿಯುವವರನ್ನಾಗಿ ಮಾಡುತ್ತೇನೆ. ಹಾಗಾದ್ರೆ ದೇವರಿಗೆ ಈ ಮರದಿಂದ ಒಳ್ಳೆಯ ಫಲವನ್ನು ತರುವಂತ ಪ್ಲಾನ್ ಇದೆ. ಆದರೆ ಅದೇ ಸಮಯದಲ್ಲಿ ಎರಡನೆಯದಾಗಿ ಒಂದಿದೆ. ದೇವರು ಹೇಳುತ್ತಾರೆ, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರ. ಹಾಗಂದ್ರೆ ಏನರ್ಥ? ಇವರು ನಿರಾಕರಿಸಬೇಕಾದವರು. ಇದನ್ನು ತಿನ್ನಬಾರದು ಎಂಬುದಾಗಿ ಇದೆ. ಇದನ್ನು ತಿನ್ನಬಾರದು. ಹಾಗಂದ್ರೆ ಏನರ್ಥ? ಇವರ ಬಳಿಯಿಂದ ಬರುವಂತ ಉಪದೇಶ, ಇವರ ಬಳಿಯಿಂದ ಬರುವಂತಹ ಮಾತುಗಳು, ಇವರ ಬಳಿಯಿಂದ ಬರುವಂತಹ ಕಾರ್ಯಗಳನ್ನು ನೀವೇನ್ ಮಾಡಬಾರದು? ಸ್ವೀಕರಿಸಬಾರದು. ಈ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಮರದಿಂದ ನೀವು ಸ್ವಲ್ಪ ಏನಾಗಿರಬೇಕು? ದೂರವಾಗಿರಬೇಕು. ಓದಿರಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 40ನೇ ವಾಕ್ಯ ಓದಿರಿ. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು, ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅಂದರೆ ಕಾಪಾಡಿಕೊಳ್ಳಿರಿ ಎಂದು ಅರ್ಥ. ಯಾರಿಂದ? ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ಎಂದು ಇದೆ. ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ನಿಮ್ಮನ್ನು ತಪ್ಪಿಸಿಕೊಳ್ಳಿರಿ ಎಂಬುದಾಗಿ ಇದೆ. ಈ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಮರವು ಕೂಡ ನಮ್ಮೊಂದಿಗೇನೆ ಇರುತ್ತದೆ. ಅದರಲ್ಲಿ ಏನು ದೊಡ್ಡ ಸಮಸ್ಯೆ ಎಂದು ಕೇಳುವುದಾದರೆ, ಈ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಮರವು ನೀವು ನಿರಾಕರಿಸುವ ಹಾಗೆ ಅದು ಇರುವುದಿಲ್ಲ. ಈ ಮನುಷ್ಯರು ಹೇಗಿರುವುದಿಲ್ಲ? ನೀವು ನಿರಾಕರಿಸುವವರ ಹಾಗೆ ಇರುವುದಿಲ್ಲ. ನೀವು ಅವರನ್ನು ಪ್ರೀತಿಸುವವರಾಗಿ ಇರುತ್ತಾರೆ. ಈಗ ದೇವರು ಹೇಳುತ್ತಾರೆ, ಈ ಮರದ ಹಣ್ಣನ್ನು ತಿನ್ನಬೇಡ. ಅದಕ್ಕೆ 2 ಕೊರಿಂಥ 11ರಲ್ಲಿ 2-3 ವಾಕ್ಯದಲ್ಲಿ ಅದನ್ನು ಉಪದೇಶ ಎಂದು ಅವರು ಹೇಳುತ್ತಾರೆ. ಈ ಮನುಷ್ಯರು ಹೇಳುವುದನ್ನು ಏನ್ ಮಾಡಬೇಡ? ಕೇಳಬೇಡ, ತಿನ್ನಬೇಡ, ಸ್ವೀಕರಿಸಬೇಡ ಎಂದು ಅರ್ಥ. ನಿಮಗೆ ಗೊತ್ತಿರುವಂತ ಕೀರ್ತನೆ ತಾನೆ, ಎಲ್ಲರಿಗೂ ಗೊತ್ತಿರುವಂತ ವಾಕ್ಯ. ಕೀರ್ತನೆ 1:1 ಏನ್ ಹೇಳುತ್ತದೆ? ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಸಂಗಡ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ,
ಇದುವೇ ಒಳ್ಳೆಯದರ ಕೆಟ್ಟದರ ಅರಿವು ಹುಟ್ಟಿಸುವಂತ ಮರ ಮನುಷ್ಯರುಗಳು. ಇದೇ ಒಳ್ಳೆದರ ಕೆಟ್ಟದರ ಅರಿವು ಹುಟ್ಟಿಸುವಂಥದ್ದು. ಇವರು ಯಾರು? ದುಷ್ಟರು, ಪಾಪಾತ್ಮರು, ಧರ್ಮ ನಿಂದಕರು. ಅವರೊಂದಿಗೆ ಕೂತುಕೊಳ್ಳಬೇಡ, ಅವರೊಂದಿಗೆ ನೀನು ನಡೆಯಬೇಡ, ಅವರ ಮಾರ್ಗದಲ್ಲಿ ಹೋಗಬೇಡ, ಅವ್ರು ಹೇಳುವುದನ್ನು ಕೇಳಬೇಡ ಅಷ್ಟೇನೆ. ಅವ್ರು ಹೇಳುವುದನ್ನು ಮಾಡಬಾರ್ದು, ಅವರ ಪಕ್ಕದಲ್ಲಿ ಹೋಗಬಾರ್ದು, ಅವರ ನಡುವೆ ಏನ್ ಮಾಡಬಾರ್ದು? ಕೂತುಕೊಳ್ಳಬಾರದು. ಆದ್ರೆ ಏನ್ ಸಮಸ್ಯೆ ಗೊತ್ತಾ? ಇವರು ಹೇಗಿರುತ್ತಾರೆ ಜನರು? ಅದೇ ಬಹಳ ಮುಖ್ಯ. ಈ ಜನರು ಹೇಗಿರುತ್ತಾರೆ? ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 6ನೇ ವಾಕ್ಯ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು. ಮನುಷ್ಯರಂದ್ರೆ ಮರಗಳು. ಆ ಮನುಷ್ಯರೊಂದಿಗೆ ಪಳಗುವುದು ಒಳ್ಳೆಯದೆಂದು ನಮಗೆ ಅನಿಸುತ್ತದೆ. ಅವರೊಂದಿಗಿದ್ರೆ ನಮ್ಗೆ ಎಷ್ಟು ಒಳ್ಳೆಯದು ಗೊತ್ತಾ? ಅನೇಕ ಸಮಯದಲ್ಲಿ ಈ ಒಂದು ಆಲೋಚನೆ ನಿಮ್ಮನ್ನು ಬೀಳಿಸುತ್ತದೆ. ಈ ಆಲೋಚನೆ ಏನ್ ಮಾಡುತ್ತದೆ? ಬೀಳಿಸುತ್ತದೆ. ಅವರ ಕಾರ್ಯಗಳೆಲ್ಲ ಬಹಳ ಚೆನ್ನಾಗಿದೆ ರೀ. ನನಗೆ ಬೈಬಲ್ನಲ್ಲಿ ಬಹಳ ಆಶ್ಚರ್ಯವಾದಂತ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಯಾರಂದರೆ ಅಹಿತೋಫೆಲನ್ ಎಂಬುದಾಗಿ ಒಬ್ಬರಿದ್ದಾರೆ. ದಾವಿದನೊಂದಿಗೆ ಇದ್ರು. ಕೇಳಲ್ಪಟ್ಟಿದ್ದೀರಾ? ಅಹಿತೋಫೆಲನು ದಾವಿದನೊಂದಿಗೆ ಇದ್ದರು. ಅವರು ಯಾರೆಂದು ಕೇಳುವುದಾದರೆ ಭಯಂಕರವಾಗಿ ಅಡ್ವೈಸ್ ಮಾಡುವಂತವರು, ಅದ್ಭುತವಾಗಿ ಅಡ್ವೈಸ್ ಕೊಡುತ್ತಾರೆ. ಬೈಬಲ್ ಅವರ ಕುರಿತಾಗಿ ಏನು ಹೇಳುತ್ತದೆ ಅಂದರೆ, ಅಹಿತೋಫೆಲನ ಆಲೋಚನೆಯು ಹೇಗಿತ್ತಂತೆ? ದೇವರ ಆಲೋಚನೆ ಹಾಗೆ ಇತ್ತಂತೆ. ಕರ್ತನ ಆಲೋಚನೆಯಾಗಿತ್ತು. ಕರ್ತನ ಹೆಸರೇನು ಗೊತ್ತಾ? ಅತಿಶಯವಾದ ಆಲೋಚನಾ ಕರ್ತನು, ವಂಡರ್ಫುಲ್ ಕೌನ್ಸಿಲರ್. ಆದರೆ ಅಹಿತೋಫೆಲನನ್ನು ಯಾರೊಂದಿಗೆ ಕಂಪೇರ್ ಮಾಡುತ್ತಾರೆ? ಅವನ ಆಲೋಚನೆ ಹೇಗಿತ್ತಂತೆ? ದೇವರ ಆಲೋಚನೆಯಂತೆ ಇತ್ತು. ಆದರೆ ಅವನು ಯಾರು ಗೊತ್ತಾ? ದುಷ್ಟನು. ಅವನು ಯಾರು? ದುಷ್ಟನು. ಅನೇಕ ಸಮಯದಲ್ಲಿ ಈ ಅಹಿತೋಫೆಲನ ಆಲೋಚನೆಯನ್ನು ನಾವು ಸ್ವೀಕರಿಸುವಂತ ಅವಶ್ಯಕತೆ ಇಲ್ಲ. ಇವರು ಒಂದು ದಿನ ಏನು ಮಾಡುತ್ತಾರೆ ಅಂದ್ರೆ, ನೇರವಾಗಿ ಹೋಗಿ ದುಷ್ಟರೊಂದಿಗೆ ಸೇರುತ್ತಾರೆ. ನಿಮ್ಮ ವಿರುದ್ಧವಾಗಿ ಆಲೋಚನೆ ಮಾಡುತ್ತಾರೆ. ಅನೇಕ ಸಮಯದಲ್ಲಿ ಇದುವೇ ಅವರ ತಿನ್ನುವುದಕ್ಕೆ ಉತ್ತಮವಾಗಿಯೂ. ಅವ್ರು ಹೇಳುವಂಥದ್ದು, ನಿಮ್ಮೊಂದಿಗೆ ಯಾರು ಸೇರಬೇಕು, ಯಾರು ಸೇರಬಾರದು ಎನ್ನುವುದರಲ್ಲಿ ಬಹಳ ಕೇರ್ಫುಲ್ ಆಗಿರ್ರಿ. ಅನೇಕ ಸಮಯದಲ್ಲಿ ನಾವೇನ್ ಮಾಡುತ್ತೇವೆ ಅಂದ್ರೆ, ಇವರ ಅಡ್ವೈಸ್ ಬಹಳ ಯೂಸ್ಫುಲ್ ಆಗಿರುತ್ತದೆ, ಇವರು ನಮ್ಮೊಂದಿಗಿದ್ರೆ ಬಹಳ ಪ್ರಯೋಜನವಾಗಿರುತ್ತದೆ ಎಂಬುದಾಗಿ ಅಂದುಕೊಳ್ಳುತ್ತೇವೆ. ಅದು ಅನೇಕ ಸಮಯದಲ್ಲಿ ನಿಮ್ಮ ಆತ್ಮೀಕ ಜೀವಿತಕ್ಕೆ ಬೀಳುವಿಕೆ ಆಗಿರುತ್ತದೆ. ನೀವೇನ್ ಮಾಡುತ್ತೀರಾ? ಅವ್ರು ಮಾತನಾಡುವಂತ ವಿಷಯಕ್ಕೆ ಅಟ್ರಾಕ್ಟ್ ಆಗುತ್ತೀರಾ? ಅವ್ರು ಹೇಳುವಾಗಲೇ ಬಹಳ ಅಟ್ರಾಕ್ಟ್ ಆಗುತ್ತೀರಾ. ಯಪ್ಪ, ಚೆನ್ನಾಗಿ ಅಡ್ವೈಸ್ ಮಾಡ್ತಾರೆ, ಆ ವ್ಯಕ್ತಿ ಸೂಪರ್ ಆಗಿ ಮಾಡುತ್ತಾರೆ. ಆದ್ರೆ ನಿಮಗೆ ಗೊತ್ತಿರಬೇಕು, ಅವರು ಕರ್ತನ ಚಿತ್ತಾನುಸಾರವಾಗಿ ಬಂದಂತ ವ್ಯಕ್ತಿಯ ಎಂಬುದಾಗಿ ಗೊತ್ತಾಗಬೇಕು. ನನಗೆ ಅನೇಕ ಸ್ನೇಹಿತರುಗಳು ಇದ್ದಾರೆ. ಇವರೆಲ್ಲ ನೀತಿವಂತರು, ಅನೇಕರು ಸನ್ಮಾರ್ಗಿಗಳು, ಅನೇಕರು ಅನೇಕ ವಿಷಯ ಹೇಳುತ್ತಾರೆ. ಆದರೆ ಅವರು ಹೇಳಬೇಕಾದ ಆಲೋಚನೆಯನ್ನು ಹೇಳುವಾಗಲೇ ದೇವರಾತ್ಮನು ಒಳಗೆ ಹೇಳುತ್ತಾರೆ, ಇದನ್ನು ಮಾಡು, ಇದನ್ನು ಮಾಡಬೇಡ ಎಂದು ಹೇಳುತ್ತಾರೆ. ಅವರು ಹೇಳುತ್ತಾ ಇರುವಂತದ್ದು ಸರಿಯಾಗಿ ದೇವರ ಆಲೋಚನೆಗೆ ಒಗ್ಗುತ್ತದೆ ಅಂದರೆ ಒಂದು ಸಮಾಧಾನ ಇರುತ್ತದೆ, ಅದನ್ನು ಮಾಡೋಣ ಎಂದು. ಅವರು ಹೇಳುವಾಗಲೇ ಚಿಕ್ಕ ಗಂಟೆ ಒಳಗೆ ಬಾರಿಸುತ್ತದೆ, ರೆಡ್ ಲೈಟ್ ಹತ್ತುತ್ತದೆ. ಹಾಗೆ ದೇವರು ಹೇಳುತ್ತಾರೆ, ಇದು ದೇವರ ಚಿತ್ತ ಇಲ್ಲ ಎಂದು. ಆದರೆ ಅವ್ರು ಹೇಳೋದು ಕರೆಕ್ಟ್ ಆಗೇ ಇರುತ್ತದೆ. ಅವ್ರು ಹೇಳೋದು ಹೇಗಿರುತ್ತದೆ? ಕರೆಕ್ಟ್ ಆಗೇ ಇರುತ್ತದೆ. ಅದೇಗ್ರಿ ಕಂಡು ಹಿಡಿಯೋದು? ಅವರು ಲೋಕ ಪ್ರಕಾರವಾಗಿ ಕರೆಕ್ಟ್ ಆಗಿ ಆಲೋಚನೆಯನ್ನು ಹೇಳುತ್ತಾರೆ. ಅವರ ಆಲೋಚನೆಯಲ್ಲಿ ಏನಿಲ್ಲ, ತಪ್ಪಿಲ್ಲ. ಆದರೆ ನೀವು ಹಾಗೂ ನಾನು ದೇವರ ಮಾತಿನ ಪ್ರಕಾರ ಮಾಡಬೇಕಾದವರು. ದೇವರ ಆಲೋಚನೆ ಆತ್ಮಿಕವಾದ ಆಲೋಚನೆ, ಅವರು ಕೊಡುವಂಥದ್ದು ಲೌಕಿಕವಾದ ಆಲೋಚನೆ. ಇದೆರಡು ಯಾವತ್ತೂ ಒಟ್ಟಾಗಿರುವುದಿಲ್ಲ. ನಾನು ನಿಮಗೆ ಉದಾಹರಣೆ ಹೇಳುತ್ತೇನೆ ನೋಡಿ. ಒಂದು ದೇಶಕ್ಕೆ ಯುದ್ಧಕ್ಕೆ ಹೋಗಬೇಕಂದ್ರೆ ಹೇಗೆ ಹೋಗ್ಬೇಕು? ಸೈನ್ಯವನ್ನು ಕೂಡಿಸಿಕೊಂಡು ಹೇಗೆ ಹೋಗ್ಬೇಕು? ಅವರ ಬಳಿ ದೊಡ್ಡ ಪರಿವಾರ ಇದೆ ಅಂದ್ರೆ ಅದಕ್ಕೆ ಈಕ್ವಲ್ ಆಗಿ ನಾವೇನ್ ಮಾಡ್ಬೇಕು? ಕರ್ಕೊಂಡು ತಾನೇ ಹೋಗ್ಬೇಕು. ಗಿದ್ಯೋನನು ಹೋಗುವಾಗ ದೇವರು ಕೇಳುತ್ತಾರೆ, ಎಷ್ಟು ಜನ ಇದ್ದೀರಾ ಎಂಬುದಾಗಿ. ಅವರು ಬಹಳ ಸಂಖ್ಯೆಯಲ್ಲಿದ್ದಾರೆ, ಅನೇಕರಿದ್ದಾರೆ. ನಮ್ಮ ಬಳಿಯೂ ಸಾವಿರಾರು ಜನ ಇದ್ದಾರೆ. ಅವರೆಲ್ಲ ಬೇಡ, ಅವರನ್ನೆಲ್ಲ ಸೈಡ್ ಗಿಡು ಅನ್ನುತ್ತಾರೆ. ಸೈಡ್ ಗಿಟ್ಟಿದ್ದಾಯ್ತು. ಈಗ ಕಡೆಯದಾಗಿ ಒಂದು 300 ಜನ ಇದ್ದಾರೆ. ಸರಿ, ಸಾಕು, ಹೋಗು ಅನ್ನುತ್ತಾರೆ. ಈ ಆಲೋಚನೆಯನ್ನು ನೀವು ಒಪ್ಪಿಕೊಳ್ಳುತ್ತೀರಾ? ನಿಮ್ಮಿಂದ ಅಂಗೀಕರಿಸಲು ಸಾಧ್ಯವಾ? ಅವರು ಮುಂದೆ ಇರುವಂತವರು ಸಮುದ್ರದ ಮರಳಿನಷ್ಟು ಇದ್ದಾರೆ, ಎಣಿಸಲಿಕ್ಕೆ ಆಗದಿರಷ್ಟು ದೊಡ್ಡ ಸೈನ್ಯ. ದೇವರ ಆಲೋಚನೆ ಏನು? ಲೋಕದವರು ಏನು ಆಲೋಚನೆಯನ್ನು ಕೊಡುತ್ತಾರೆ? ಇದು ಸಾಕಾಗಲ್ಲ. ನೀನು ಕೂಡಲೇನ್ ಮಾಡು? ಸುತ್ತಲಿರುವಂತಹ ಜನರ ಹತ್ರ ಸೈನ್ಯವನ್ನು ಕೇಳು, ಎಲ್ಲರೂ ಸೇರಿ ಹೋಗೋಣ. ಆ ರೀತಿ ನಾವು ಹೇಳುತ್ತೇವಲ್ವಾ? ದೇವರು ಹೇಳುತ್ತಾರೆ, ಯಾರನ್ನು ಕೂಡ ಸೇರಿಸಿಕೊಳ್ಳಬೇಡ, ಇವರನ್ನೆಲ್ಲ ಸೈಡ್ಗೆ ಇಡು. ಏನ್ ದೇವರೇ, 300 ಜನ ಮಾತ್ರ ಇದ್ದಾರೆ, ಸಾಕು ಸಾಕು, ಹೋಗು. ಯಾಕೆ? ನೀನು 300 ಜನರೊಂದಿಗೆ ಹೋಗು. ಆಲೋಚನೆ ನನ್ನದು. ನನಗೆ ಗೊತ್ತು, ಅವರನ್ನು ಹೇಗೆ ಬೀಳಿಸಬೇಕೆಂದು ನನಗೇನೆ ಗೊತ್ತಿರೋದು. ಅವನಿಗೆ 300 ಜನವೇ ಸಾಕು ಎನ್ನುವಂಥದ್ದು ದೇವರ ಯೋಜನೆ. ನಾನು ಹೇಗೆ ನೋಡುತ್ತೇನೆ? ಸಮುದ್ರದ ಮರಳಾಗಿ ನೋಡುತ್ತೇನೆ. ಅಷ್ಟು ಜನ ಗೋಲಿಯಾತನನ್ನು ಹೇಗೆ ನೋಡಿದ್ರು? 9 ಮೊಳ ಎತ್ತರ. ಅಪ್ಪ, ಎಷ್ಟು ದೊಡ್ಡ ವ್ಯಕ್ತಿ! ಅವನ ಮುಂದೆ ನಿಲ್ಲಕ್ಕೆ ಆಗಲ್ಲ. ದಾವೀದನು ಹೇಗೆ ನೋಡ್ದ? ಇವನಿಗೂ ನನಗೂ ಒಂದು ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ? ನಾನು ದೇವರನ್ನು ಅರಿತವನು, ಅವನು ದೇವರನ್ನು ಅರಿಯದೇ ಇರುವವನು. ಅವನತ್ರ ದೇವರಿಲ್ಲ, ನನ್ನ ಹತ್ರ ದೇವರಿದ್ದಾರೆ. ಅದನ್ನು ಹೊರತುಪಡಿಸಿ ಬೇರೆ ಏನೇ ಕಂಪೇರ್ ಮಾಡಿದ್ರು ಅವನು ನನಗಿಂತ ದೊಡ್ಡವನು. ಅವನ ಬಳಿ ಇರುವಂತ ಈಟಿಯ ಭಯಂಕರ ಭಾರವಾದದ್ದು, ಕತ್ತಿ ವೆಯ್ಟು, ಶಿರಸ್ತ್ರಾಣ ಬಹಳ ತೂಕವಾಗಿದೆ, ಕಾಲಲ್ಲಿ ಪಾದರಕ್ಷೆ ಇದೆ. ನಮ್ಮ ಹತ್ರ ಏನೂ ಇಲ್ಲ. ಏನ್ ತಗೊಂಡೋಗ್ತೀಯ? ನುಣುಪು ಕಲ್ಲು.
ಅದು ಕೂಡ ಯಾವ ನುಣುಪು ಕಲ್ಲು? ಕೆರೆಯ ದಡದಲ್ಲಿ ಇದ್ದಂತ ಒಂದು 5 ನುಣುಪು ಕಲ್ಲನ್ನು ತೆಗೆದುಕೊಂಡು ಅದು ಪಾಕೆಟ್ ಒಳಗೆ ಹಾಕೊಂಡು ಸಾರ್ ಜೈಜಾಂಟಿಕ್ ಆಗಿ ಹೋಗಿ ನಿಂತಿದ್ದಾರೆ. ನೋಡುವಾಗಲೇ ನಮಗೆ ಹೇಗಿರುತ್ತದೆ? ಅನ್ನಿಸುತ್ತದಾ ಇಲ್ವಾ? ಆದರೆ ಸಕ್ಸಸ್ ಮಾಡಿದ್ದು ಯಾರು? ಅವನೇ ಮಾಡ್ದ. ಆದ್ರೆ ಆಲೋಚನೆ ಕರ್ತನದ್ದು. ಅನೇಕ ಸಮಯದಲ್ಲಿ ದೇವರು ನಿಮಗೆ ಏನನ್ನು ಕೊಡುತ್ತಾರೋ ಅದನ್ನೇ ನೀವು ತೆಗೆದುಕೊಳ್ಳಬೇಕು. ತಿನ್ನುವುದಕ್ಕೆ ಉತ್ತಮವಾಗಿದೆ ಎಂಬುದಾಗಿ ಹೇಳಿ ಲೋಕದವರ ಹಾಗೆ ಏನ್ ಮಾಡಬಾರದು, ತೆಗೆದುಕೊಳ್ಳಬಾರದು. ನಾವು ಬಿಸ್ನೆಸ್ ಆರಂಭಿಸುವಾಗ 1978ರಲ್ಲಿ ಒಂದು ಬಿಸ್ನೆಸ್, ಆ ಬಿಸ್ನೆಸ್ ನೆನಪಿದೆ ನನಗೆ. ಅದನ್ನು ಆರಂಭಿಸುವಾಗ ನಮಗೆ ಸಹಾಯ ಮಾಡುವುದಕ್ಕೆ ಬಂದರು. ಅವ್ರು ಹೇಳಿದ್ರು, ನನಗೆ ಬಿಸ್ನೆಸ್ ಚೆನ್ನಾಗ್ ಗೊತ್ತು, ನೀವು ಹಣ ಹಾಕಿ ಇಬ್ರು ಸೇರಿ ಒಟ್ಟಾಗಿ ಮಾಡೋಣ, ಪಾರ್ಟ್ನರ್ ಆಗಿ ಇಬ್ಬರು ಕೂಡ ಬಂದದ್ರಲ್ಲಿ ಹಂಚಿಕೊಳ್ಳೋಣ ಅಂದ ಕೂಡಲೇ ನಮ್ಮ ಮನೆಯಲ್ಲಿರುವವರೆಲ್ಲ ಹಣ ಹಾಕಿದ್ದಾಯ್ತು. ಅವರು ಹಣ ಹಾಕುವುದಿಲ್ಲ, ಆದರೆ ಬಿಸ್ನೆಸ್ ಮಾಡುತ್ತಾರೆ. ಅದಕ್ಕೆ ಸ್ಲೀಪಿಂಗ್ ಪಾರ್ಟ್ನರ್ ಎಂಬುದಾಗಿ ಹೆಸರುಂಟು. ಹಾಕಿದ್ದಾಯ್ತು, ಬಿಸ್ನೆಸ್ ಆರಂಭಿಸಿದಾಯ್ತು, ಸ್ವಲ್ಪ ಡೆವಲಪ್ ಆಯ್ತು. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಬರುವಂತ ಹಣದಲ್ಲಿ ಹಾಗೆ ಸ್ವಲ್ಪ ಹಣವನ್ನು ಪಾಕೆಟ್ ಅಲ್ಲಿ ಹಾಕಿಕೊಂಡು ಹೋಗ್ತಾ ಇದ್ರು. ಮಧ್ಯಾಹ್ನದವರೆಗೆ ಇರುತ್ತಾ ಇದ್ರು, ಹಣ ಬರುತ್ತಾ ಇತ್ತು, ಪಾಕೆಟ್ ಅಲ್ಲಿ ಹಾಕಿಕೊಂಡು ಹೋಗ್ತಾ ಇದ್ರು. ಮರುದಿನ ನಾವು ಪ್ರಾಡಕ್ಟ್ ತೆಗೆದುಕೊಳ್ಳಬೇಕಂದ್ರೆ ಅವ್ರ ಹತ್ರ ಕೇಳಿದ್ರೆ, ಏನಪ್ಪಾ ಅದು ನನಗೆ ಬಂದ ಲಾಭ ಅಪ್ಪ, ನೀನ್ ಪ್ರಾಡಕ್ಟ್ ತೆಗೆದುಕೋ, ನಿನ್ನ ಕೆಲಸ ಎಂದು ಹೇಳಿ ಹೋಗ್ತಿದ್ರು. ಈ ರೀತಿ 6 ತಿಂಗಳಾಯಿತು. ನಮ್ಮ ಮನೆಯಲ್ಲಿದ್ದದನ್ನೆಲ್ಲ ಅಡಮಾನ ಇಟ್ಟಿದ್ದಾಯ್ತು. ನಾನು ಹೇಳ್ತಿರೋದು 1978ರಲ್ಲಿ. ಎಲ್ಲ ಹೋಯಿತು. ಅವರು ಹಾಗೇನಪ್ಪ ಬಿಸ್ನೆಸ್ ಅಂದ್ರೆ ಹಾಗೆ ಆಗುತ್ತದೆ ಅಂತ ಹೇಳ್ತಿದ್ದಾರೆ. ಒಂದು ದಿನ ನಮ್ಮ ಮನೆಯಲ್ಲಿರುವವರಿಗೂ ಅವರಿಗೂ ಜಗಳವಾಯಿತು. ಕೂಡಲೇ ಅವರು, ಓ ನನ್ನನ್ನು ಎದುರಿಸಿ ಮಾತನಾಡುತ್ತೀರಾ, ನೀನ್ ಹೇಗೆ ಬಿಸ್ನೆಸ್ ನಡೆಸುತ್ತೀಯ ನೋಡುತ್ತೀನಿ ಅಂತ ಹೋದ್ರು. ಈಗ ನಮ್ಮ ಮನೆಯಲ್ಲಿರುವಂತವ್ರಿಗೆ ಬಿಸ್ನೆಸ್ ಅಂದ್ರೆ ಗೊತ್ತಿಲ್ಲ, ಸ್ವಲ್ಪನೂ ಗೊತ್ತಿಲ್ಲ. ಈಗಲೂ ಹೇಳುತ್ತೇನೆ, ಆ ಬಿಸ್ನೆಸ್ ಮೂಲಕವಾಗಿಯೇ ದೇವರು ನನ್ನನ್ನು ಬೆಳೆಸಿದರು, ಓದುವಂತೆ ಮಾಡಿದರು. ನಾನು ಮದುವೆ ಆಗುವ ತನಕ ಬಿಸ್ನೆಸ್ ಮಾಡಿದ್ದೇವೆ. ಅದು ಅಳಿದು ಹೋಗಲೇ ಇಲ್ಲ. ಕರ್ತನು ನಿಂತು ನಮ್ಮನ್ನು ಸಂರಕ್ಷಿಸಿ ಹೆಚ್ಚಿಸುತ್ತಾ ಬಂದರು. ನಾವೇನೆಂದುಕೊಳ್ಳುತ್ತೇವೆ, ಇವರು ಇದ್ರೇನೆ ಯೂಸ್ಫುಲ್ ಆಗಿರುತ್ತದೆ. ದೇವರು ಹೇಳುತ್ತಾರೆ, ಅವನಲ್ಲ, ನಾನಿದ್ರೇನೆ ನಿನಗೆ ಯೂಸ್ಫುಲ್ ಆಗಿರುತ್ತದೆ. ಅನೇಕ ಸಮಯದಲ್ಲಿ ನಾವು ಟ್ಯಾಲೆಂಟೆಡ್ ಫೆಲೋವನ್ನು ಹುಡುಕುತ್ತೇವೆ. ಕರ್ತನು ಹೇಳುತ್ತಾರೆ, ನನ್ನ ಚಿತ್ತಕ್ಕನುಸಾರವಾಗಿರುವವನು ನಿನ್ನ ಹತ್ರ ಇಟ್ಟುಕೋ. ಅವನಿಗೆ ಟ್ಯಾಲೆಂಟ್ ಇರುವುದಿಲ್ಲ, ವಿದ್ಯಾಭ್ಯಾಸ ಇರುವುದಿಲ್ಲ, ಒಂದು ವೇಳೆ ಲೋಕ ಪ್ರಕಾರವಾಗಿ ಯಾವುದರಲ್ಲೂ ಕೂಡ ಅವನೇನಾಗಿರುವುದಿಲ್ಲ, ಕ್ವಾಲಿಫೈಡ್ ಆಗಿರುವುದಿಲ್ಲ. ದಾವಿದನ ಅಣ್ಣಂದಿರು ಲೋಕ ಪ್ರಕಾರವಾಗಿ ಕ್ವಾಲಿಫೈಡ್, ಸೈನ್ಯದ ವೀರರು. ದಾವಿದನು ಕ್ವಾಲಿಫೈಡ್ ಇಲ್ಲ, ಆದರೆ ಇವನೇ ದೇವರ ಸೆಲೆಕ್ಷನ್. ಅವನನ್ನಿಟ್ಟೆ ದೇವರು ಜಯಿಸುತ್ತಾರೆ. ಅದೇ ರೀತಿಯಾಗಿ ನೀವು ನಾನು ಹಾಗೇನೆ. ಲೋಕ ಪ್ರಕಾರವಾದಂತ ದಿ ಜೈಂಟ್ಸ್ ನಮಗೆ ಬೇಕಾಗಿಲ್ಲ. ಕರ್ತನು ಕೊಟ್ಟರೆ ಓಕೆ, ಕರ್ತನು ಕೊಡ್ಲಿಲ್ವಾ, ಕರ್ತನು ಯಾರನ್ನು ಕೊಡುತ್ತಾರೆ ಅದೇ ಸಾಕು. ಎರಡನೇದಾಗಿ ವಾಕ್ಯ ಏನ್ ಹೇಳುತ್ತದೆ ಓದಿರಿ, ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಟಕ್ಕೆ ರಮ್ಯವಾಗಿಯೂ. ಎರಡನೆಯದಾಗಿ ನೀವು ಒಂದು ವಿಷಯವನ್ನು ಚೆನ್ನಾಗಿ ನಿಮ್ಮ ಆತ್ಮಿಕ ಜೀವಿತದಲ್ಲಿ ತಿಳಿದುಕೊಳ್ಳಿ. ನೋಡಿದ ಕೂಡಲೇ ಸೂಪರ್ ಆಗಿದೆ ಅಂದ್ರೆ ಸ್ವಲ್ಪ ಕಷ್ಟ ಎಂದು ಅರ್ಥ. ನೋಡಿದ ಕೂಡಲೇ ಸೂಪರ್ ಆಗಿದೆ, ಸಖತ್ತಾಗಿದೆ ಅಂದ್ರೆ ಸ್ವಲ್ಪ ಕಷ್ಟ. ನೋಡಿದ ಕೂಡಲೇ ನಿಮ್ಮ ಆತ್ಮದಲ್ಲಿ ಒಂದು ಕನ್ಫರ್ಮೇಶನ್ ಬರುತ್ತದೆ ಅಂದ್ರೆ ಅದು ಬೇರೆ. ನೋಡಿದ ಕೂಡಲೇ ಲೋಟನು ಸೋದೋಮನು ನೋಡುತ್ತಾನೆ. ಸೋದೋಮ್ ಹೇಗಿತ್ತು? ಬಯಸತಕ್ಕದ್ದಾಗಿ, ದೇವರ ವನದಂತೆಯೂ ಐಗುಪ್ತ್ಯದಂತೆ. ಕೂಡಲೇ ತೀರ್ಮಾನ ಮಾಡಿದ, ಲೆಟ್ಸ್ ಗೋ. ಎಲ್ಲಿ ಹೋಗೋಣ? ಸೋದೋಮ್ಗೆ ಹೋಗೋಣ. ಈಗ ದೇವರು ಅಬ್ರಹಾಮನು ನೋಡಿ ಹೇಳುತ್ತಾರೆ, 13ನೇ ಅಧ್ಯಾಯದಲ್ಲಿ ಇದೇ ಸಂಭವ. ಲೋಟನು ಅಬ್ರಹಾಮನನ್ನು ಬಿಟ್ಟು ಅಗಲಿದ ನಂತರ ಕರ್ತನು ಅಬ್ರಹಾಮನನ್ನು ನೋಡಿ, ನೀನಿರುವಂತಹ ಸ್ಥಳದಿಂದ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕನ್ನು ನೋಡು. ನೀನು ನೋಡುತ್ತಾ ಇರುವಂತಹ ಈ ದೇಶವನ್ನು ನಾನು ನಿನಗೆ ಕೊಡುತ್ತೇನೆ. ಅಬ್ರಹಾಮನು ನೋಡಿದಾಗ ಏನು ಕಾಣುತ್ತಾ ಇಲ್ಲ, ಅಲ್ಲಿ ನೋಡಿದರೆ ಎಂಬುದಾಗೇ ಇಲ್ಲ, ಆದರೆ ಅಬ್ರಹಾಮನು ಹೋಗಿ ಗೂಡಾರವನ್ನು ಹಾಕಿದನು ಎಂಬುದಾಗಿ ಇದೆ. ಲೋಟನು ಹೋದದ್ದು ಸೋದೋಮ್, ಅಬ್ರಹಾಮನು ಹೋದದ್ದು ಕಾನಾನ್. ಇದು ನೋಡುವುದಕ್ಕೆ ಸೂಪರ್ ಆಗಿತ್ತು, ರಮ್ಯವಾಗಿ. ಇದು ನೋಡುವುದಕ್ಕೆ ರಮ್ಯವಾಗಿ ಇಲ್ಲ. ಆದರೆ ಅಂತ್ಯವು ಹೇಗೆ ಇತ್ತು ಎಂದು ಕೇಳುವುದಾದರೆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಸೋದೋಮ್ ನಾಶವಾಯಿತು, ಆದರೆ ಕಾನಾನ್ ಇಂದಿನ ತನಕ ಇದೆ. ಆ ಕಾನಾನ್ ಏನಾಗಿದೆ? ಇಂದಿನ ತನಕ ಇಸ್ರೇಲ್ ದೇಶವಾಗಿ ನಿಂತಿದೆ. ಕಣ್ಣಿಂದ ನೋಡಿ ಡಿಸೈಡ್ ಮಾಡಲೇಬಾರದು ಲೈಫಲ್ಲಿ. ಕಣ್ಣನ್ನಿಟ್ಟು ಮಾತ್ರ ಡಿಸೈಡ್ ಮಾಡಬೇಡಿ. ನೋಡುವವರನ್ನೆಲ್ಲ ಡಿಸೈಡ್ ಮಾಡಬಾರದು. ಅನೇಕರಿಗೆ ನೋಡುವುದಕ್ಕೆ ರಮ್ಯವಾಗಿ. ಓದಾ ನೋಡಿ, ಯಾಕೋಬನು ನೋಡಿದ ಕೂಡಲೇ, ಯಾರು? ರಾಹೇಲಳು, ಆ ಹೆಣ್ಣು, ಆಹಾ ಸುಂದರವಾಗಿದ್ದಳು, ಈ ಹೆಣ್ಣೆ ನನಗೆ ಬೇಕು ಅಂದ. 7 ವರ್ಷ ಕೆಲಸ ಮುಗಿಸಿದ್ದಾಯಿತು. ಅಯ್ಯ, ಹಾಗೆ ಜಾಲಿಯಾಗಿ ಬರುತ್ತಾರೆ, ನೋಡುವುದಕ್ಕೆ ರಮ್ಯ. ರಾಹೇಲಳನ್ನು ಕೊಡುತ್ತಾಳೆ ಅಂತ ಬಂದ್ರೆ ಇವರಿಗೆ ಯಾವುದು ನೋಡುವುದಕ್ಕೆ ರಮ್ಯವಾಗಿ ಇಲ್ವೋ ಅದು ಬರುತ್ತಾ ಇದೆ. 7 ವರ್ಷ ಇವನು ಯಾವುದನ್ನು ಬೇಡ ಅಂದುಕೊಂಡು ಅದೇ ಬರುತ್ತಾ ಇದೆ. ಬೆಳಗ್ಗೆ ಹೇಳುತ್ತಾನೆ, ನನಗೆ ಮೋಸ ಮಾಡಿದ್ರಲ್ಲ ನೀವು. ಅವನು ಹೇಳುತ್ತಾನೆ, ಈಕೆಯನ್ನು ಕೊಡುತ್ತೇನೆ ಇನ್ನು 7 ವರ್ಷ ಆದ್ಮೇಲೆ. ನೆಕ್ಸ್ಟ್ 7 ಇಯರ್ಸ್, ಒಟ್ಟಾಗಿ 14 ವರ್ಷ. ಆದರೆ ಸತ್ಯ ಏನು ಗೊತ್ತಾ? ದೇವರ ಯೋಜನೆ ಲೇಯಳ ಮೇಲೆ ಇತ್ತು. ಲೇವಿ ಹಾಗೂ ಯಹೂದನನ್ನು ದೇವರು ಆಕೆಗೆ ಕೊಟ್ಟರು. ವಾಕ್ಯ ಹೇಳುತ್ತದೆ, ದೇವರು ಲೇಯಳನ್ನು ನೆನಪಿಸಿಕೊಂಡರು. ಅನೇಕ ಸಮಯದಲ್ಲಿ ನಮಗೆ ನೋಡುವುದಕ್ಕೆ ರಮ್ಯವಾಗಿ ಇರುವುದಿಲ್ಲ, ನಾವು ಬಯಸುವ ಹಾಗೆ ಇರುವುದಿಲ್ಲ. ಕಡೆಯದಾಗಿ ವಾಕ್ಯ ಏನು ಹೇಳುತ್ತದೆ? ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ, ನಾಲೆಡ್ಜ್. ಇದುವೇ ಇಂದು ಇರುವುದರಲ್ಲಿಯೇ ದೊಡ್ಡ ಡ್ರಾಬ್ಯಾಕ್.
ವರ್ಲ್ಡ್ಲಿ ನಾಲೆಡ್ಜ್. ಮಗ ಭಯಂಕರವಾದ ನಾಲೆಡ್ಜ್ ರೀ. ಮಗಳು ಕುಟುಂಬವನ್ನು ಸೂಪರ್ ಆಗಿ ನಡೆಸುತ್ತಾಳೆ. ಯಾವುದನ್ನಿಟ್ಟು ಹೇಳುತ್ತೀರಾ? ಆಕೆ ಚೆನ್ನಾಗಿ ಓದಿದ್ದಾಳೆ, ನಾಲೆಡ್ಜ್. ನಾನು ಹೇಳುತ್ತೇನೆ, ಲೋಕದ ನಾಲೆಡ್ಜ್, ಲೋಕದ ಜ್ಞಾನ ಯಾವತ್ತಿದ್ದರೂ ಕೂಡ ಅದು ಆಪತ್ತೆ. ಲೋಕದ ಜ್ಞಾನ ಫೇಲ್ಯೂರ್ ಆಗುವುದಕ್ಕೆ ಅವಕಾಶ ಇದೆ. ನೀವು ಲೋಕದಲ್ಲಿ ಜ್ಞಾನ ಇಲ್ಲದೇ ಇರುವವರಾಗಿ ಕೂಡ ಇರಬಹುದು. ಆದರೆ ಕರ್ತನ ಜ್ಞಾನದೊಂದಿಗೆ ಇರುವುದಾದರೆ ಅದು ನಿಮ್ಮ ಜೀವಿತವನ್ನು ನಡೆಸಿಕೊಂಡು ಹೋಗುತ್ತದೆ. ಈ ಲೋಕದ ಜ್ಞಾನ ಇರುವಾಗ ಬಹಳ ಯೋಚನೆ ಮಾಡುತ್ತಾರೆ. ಕೆಲವರೆಲ್ಲ ಮಾಡುವಾಗ ನಾನು ಕೂತು ಆಶ್ಚರ್ಯದಿಂದ ನೋಡುತ್ತೇನೆ, ಹೇಗೆ ಈ ರೀತಿ ಯೋಚನೆ ಮಾಡಿರುತ್ತಾರೆ, ಹೇಗೆ ಆ ನಂತರ ಬರುವುದನ್ನು ಯೋಚನೆ ಮಾಡುತ್ತಾರೆ. ಅಂದರೆ ಕರ್ತನು ಅವರನ್ನು ಯೂಸ್ ಮಾಡುವುದು ಬೇರೆ. ಈಗ ದೇವದರ್ಶನ ಗೂಡಾರವನ್ನು ಕಟ್ಟುತ್ತಾರೆ. ಕಟ್ಟುವಾಗ ದೇವರು ಬೆಸಾಲಿಯನನ್ನು ತರುತ್ತಾರೆ, ಅವನಿಗೆ ಜ್ಞಾನವನ್ನು ಕೊಡುತ್ತಾರೆ. ಆ ಗೂಡಾರವನ್ನು ಕಟ್ಟುವುದಕ್ಕೆ ಅವನಿಗೆ ಜ್ಞಾನವನ್ನು ಕೊಡುತ್ತಾರೆ. ಅದೇ ರೀತಿಯಾಗಿ ಬುದ್ಧಿಯುಳ್ಳ ಸ್ತ್ರೀಯರನ್ನು ದೇವರು ಎಬ್ಬಿಸಿದರು. ಅದೆಲ್ಲ ಕರ್ತನು ಎಬ್ಬಿಸುತ್ತಾರೆ. ಅದು ದೇವರು ಕೊಡುವಂತ ಜ್ಞಾನ. ಲೋಕದ ಜ್ಞಾನ ಎಂಬುದಾಗಿ ಇದೆ. ಈ ಲೋಕದ ಜ್ಞಾನವನ್ನು ನಂಬಿ ಅದನ್ನು ಬೇಸ್ ಮಾಡಿ ಅನೇಕ ಸಮಯದಲ್ಲಿ ಲೋಕದ ಜ್ಞಾನ ಏನಾಗಿ ಮಾರ್ಪಡುತ್ತದೆ ಗೊತ್ತಾ? ಫೇಲ್ಯೂರ್ ಆಗುತ್ತದೆ. ಅದನ್ನೇ ಹೇಳುತ್ತೇನೆ, ಲೋಕದ ಜ್ಞಾನ ಫೇಲ್ಯೂರ್ ಆಗುವುದಕ್ಕೆ ಏನಿದೆ ಅವಕಾಶ ಇದೆ. ಅದನ್ನೇ ಸತ್ಯವೇದ ಹೇಳುತ್ತದೆ. ಈ ರೀತಿಯಾದಂಥವ್ರನ್ನು ಬಿಟ್ಟು ಅಗಲಿರಿ. ಇಂತಹ ಫಲ ನಮಗೆ ಬೇಡ. ಈ ಕಾರ್ಯಗಳು ನಮಗೆ ಬೇಡ. ಇದು ನೋಡುವುದಕ್ಕೆ ರಮ್ಯ, ತಿನ್ನುವುದಕ್ಕೆ ಉತ್ತಮವಾಗಿಯೂ ಅಪೇಕ್ಷಿಸತಕ್ಕದಾಗಿ ಇರುತ್ತದೆ, ಹಾಗೆ ಆಕರ್ಷಣೆಯುಳ್ಳದಾಗಿರುತ್ತದೆ, ಅಟ್ರಾಕ್ಟಿವ್ ಆಗಿರುತ್ತದೆ. ಅದೆಲ್ಲ ನೋಡಿದ ಕೂಡಲೇ ಓ ಸೂಪರ್, ಹೀಗಿದ್ರೆ ಚೆನ್ನಾಗಿರುತ್ತದಲ್ಲ. ದೇವರು ಹೇಳುತ್ತಾರೆ, ಇಲ್ಲ, ಇದು ನಮಗೆ ಸರಿ ಬರುವುದಿಲ್ಲ, ಇದು ನಮಗೆ ಸೆಟ್ ಆಗಲ್ಲ, ಇದು ಬೇಡ ಎಂದು ಹೇಳುತ್ತಾರೆ. ಕಡೆಯದಾಗಿ ಓದಿರಿ 2ನೇ ಅಧ್ಯಾಯ 9ನೇ ವಾಕ್ಯ, ಆದಿಕಾಂಡ ಪುಸ್ತಕ. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಯಿಸಿದನು. ಈ ಜೀವವೃಕ್ಷ ಎನ್ನುವಂಥದ್ದು ಯಾವುದನ್ನು ಸೂಚಿಸುತ್ತದೆ ಅಂದ್ರೆ, ಒಂದು ರೀತಿಯಾಗಿ ಅದು ಯೇಸು ಕ್ರಿಸ್ತನನ್ನು ಸೂಚಿಸುತ್ತದೆ. ಅದರ ಫಲ ಇದು. ಅದರ ಒಳಗಿಂದ ಬರುವಂತದ್ದೇನೆಂದರೆ ನಿತ್ಯ ಜೀವದ ಉಪದೇಶ. ಅದರ ಕುರಿತಾಗಿ ಹೇಳಲ್ಪಟ್ಟಿದೆ. ಇದುವೇ ನೀವು ತಿನ್ನಬೇಕಾಗಿರುವಂಥದ್ದು. ಆದರೆ ಈಗ ಆದಾಮನು ಸಕಲ ವಿಧವಾದ ಹಣ್ಣನ್ನು ತಿನ್ನುತ್ತಾರೆ, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಹಣ್ಣನ್ನು ತಿನ್ನುತ್ತಾರೆ, ಆದರೆ ಯಾವುದನ್ನು ತಿನ್ನಲಿಲ್ಲ? ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನಲಿಲ್ಲ. ಅದನ್ನು ಹಾಗೆ ಬಿಟ್ರು. ಆರಂಭದಲ್ಲಿ ಫಸ್ಟ್ ಅದನ್ನೇ ಅವರು ತಿನ್ನಬೇಕಾಗಿತ್ತು. ಇವತ್ತು ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂತಹ ವಾಕ್ಯಗಳು, ನಿತ್ಯ ಜೀವಕ್ಕೆ ತಕ್ಕಂತಹ ಫಲಗಳು ಸಭೆಯಲ್ಲಿದೆಯಾ? ಈ ಎರಡೂ ಇದೆ. ಈಗ ಸಕಲ ವಿಧವಾದ ಮರಗಳಿದೆ. ಲೋಕದ ಜ್ಞಾನ ಸಭೆಯಲ್ಲಿ ಯಥೇಚ್ಛವಾಗಿದೆ. ಅದನ್ನೇ ನಾನು ಹೇಳುತ್ತೇನೆ. ಒಂದು ಸಭೆಯನ್ನು ನಡೆಸುವುದಕ್ಕೆ ಖಂಡಿತವಾಗಿ ಲೋಕ ಪ್ರಕಾರವಾಗಿ ಈಗ ಇಲ್ಲಿ ಒಂದು ಕ್ಯಾಮ್ರಾ ಇಟ್ಟಿದ್ದಾರೆ, ಲೈಟ್ ಇದೆ, ಹಾಗೆ ಫ್ಯಾನ್ ಇದೆ. ಈ ರೀತಿಯಾಗಿ ಲೋಕದ ಜ್ಞಾನ ಬೇಕಾಗುತ್ತದೆ. ಆದರೆ ಇದು ಒಂದು ಲಿಮಿಟ್. ಇದಾದ ಮೇಲೆ ನಾವು ಇದನ್ನೆಲ್ಲ ಮುಗಿಸಿದ್ವಿ ಅಂದ್ರೆ ಅದರೊಂದಿಗೆ ಇದನ್ನು ಬಿಟ್ಟು ನೀವೇನ್ ಮಾಡಬೇಕು? ಆ ಜ್ಞಾನವನ್ನು ಬಿಟ್ಟು ಅದರ ಕುರಿತು ಯೋಚನೆ ಮಾಡುವುದನ್ನು ನಿಲ್ಲಿಸಬೇಕು. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಗಮನಿಸಿರಿ. ಗೋಲಿಯಾತನ ಕತ್ತಿಯನ್ನು ಹೋಗಿ ದಾವೀದನು ತೆಗೆದುಕೊಳ್ಳುತ್ತಾರೆ. ಗೋಲಿಯಾತನು ಕೆಳಗೆ ಬಿದ್ದ ಕೂಡಲೇ ಕತ್ತಿಯನ್ನು ಏನ್ ಮಾಡುತ್ತಾರೆ? ದಾವೀದನು ತೆಗೆದುಕೊಳ್ಳುತ್ತಾರೆ. ತೆಗೆದು ಗೋಲಿಯಾತನ ಏನ್ ಮಾಡ್ತಾರೆ? ಕತ್ತರಿಸುತ್ತಾರೆ. ತಲೆ ತುಂಡಾಯಿತು. ತಲೆಯನ್ನು ತೆಗೆದುಕೊಂಡ್ರು. ಯೆರೂಸಲೇಮಿಗೆ ಬರುತ್ತಾರೆ. ಓಕೆ, ಫಿನಿಶ್, ಮ್ಯಾಟ್ರ್ ಮುಗಿಯಿತು. ಆನಂತರ ಗೋಲಿಯಾತನ ಕತ್ತಿಯಲ್ಲಿ ದಾವೀದನು ತನ್ನ ಲೈಫಲ್ಲಿ ಅದನ್ನು ಇಟ್ಕೊಂಡಿದ್ರ? ಇಲ್ಲ. ಆನಂತರ ವಾಕ್ಯ ಹೇಳುತ್ತದೆ, ಆ ಕತ್ತಿ ಎಲ್ಲಿತ್ತಂತೆ? ಯಾಜಕನ ಹತ್ರ ಇತ್ತಂತೆ. ಅವನು ಅದನ್ನು ಸುತ್ತಿ ಒಂದು ಕಡೆ ಇಟ್ಟಿದ್ನಂತೆ. ಯಾಕೆ ಆ ನಂತರವಾಗಿ ದಾವೀದನ ಆ ಕತ್ತಿಯನ್ನು ತೆಗೆದುಕೊಳ್ಳಿಲ್ಲ? ಆ ಕತ್ತಿಯನ್ನು ಇಟ್ಟೆ ತಾನೇ ಕತ್ತರಿಸಿದ್ರು. ಈಗ ದಾವೀದನಿಗೆ ಚೆನ್ನಾಗಿ ಗೊತ್ತಿದೆ, ಈ ಕತ್ತಿ ಗೋಲಿಯಾತನನ್ನು ಕತ್ತರಿಸುವುದಕ್ಕೆ ಸಾಕು. ಆದರೆ ಆ ನಂತರವಾಗಿ ಆ ಕತ್ತಿ ನನಗೆ ಅವಶ್ಯವಿಲ್ಲ. ಮತ್ತೆ ಆ ಕತ್ತಿ ಒಂದು ಕಡೆ ಅವಶ್ಯವಿದ್ದರೆ ನಾನು ಆ ಕತ್ತಿಯನ್ನು ಕೈಯಲ್ಲಿ ತೆಗೆದುಕೊಳ್ಳುತ್ತೇನೆ. ಅಲ್ಲಿಯ ತನಕ ಮುಟ್ಟುವುದಿಲ್ಲ. ಇಷ್ಟೇ ಲೋಕದ ಜ್ಞಾನ. ಅವಶ್ಯಕತೆಗೆ ಯೂಸ್ ಮಾಡಿ. ಇಂಟರ್ನೆಟ್ ಅವಶ್ಯಕತೆಗೆ ಯೂಸ್ ಮಾಡಿ. ಅದನ್ನು ಬಿಟ್ಟು ಆನಂತರ ಹೊರಗೆ ಬನ್ನಿ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಫೋನ್ ಯೂಸ್ ಮಾಡಿ, ಆನಂತರವಾಗಿ ಅದನ್ನು ಬಿಟ್ಟು ಬನ್ನಿರಿ. ಇದು ಸಕಲ ವಿಧವಾದ ಮರ ಅವಶ್ಯವಾಗಿದೆ. ಆದರೆ ಕೆಲವರನ್ನು ನೋಡುವುದಾದರೆ ಇದರಲ್ಲಿಯೇ ಇರುತ್ತಾರೆ. ಸಕಲ ವಿಧವಾದ ಮರ ಅವಶ್ಯ, ತಿನ್ನಬಹುದು, ಓಕೆ. ಅದೇ ಸಮಯದಲ್ಲಿ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಮರ ನಮಗೆ ಅವಶ್ಯವಿಲ್ಲ. ದುಷ್ಟರ ಆಲೋಚನೆಯು ನಮಗೆ ಅವಶ್ಯವಿಲ್ಲ. ಧರ್ಮನಿಂದಕರೊಡನೆ ಕೂತುಕೊಳ್ಳುವ ಅವಶ್ಯಕತೆ ಇಲ್ಲ. ಪಾಪಾತ್ಮರ ಮಾರ್ಗ ಬೇಕಿಲ್ಲ. ಅವನು ಹೇಳುವುದು ಹಾಗೆ ಇರುತ್ತದೆ. ಇವತ್ತು ಅನೇಕ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷ ಇದೆ, ಆದರೆ ಈ ಮರಗಳು ಯಾವುದನ್ನು ತಿನ್ನುವುದಿಲ್ಲ ಗೊತ್ತಾ? ಪಕ್ಕದಲ್ಲಿ ಜೀವದಾಯಕ ವೃಕ್ಷ ಇದೆ, ಅದನ್ನು ತಿನ್ನುವುದಿಲ್ಲ. ಜೀವ ವೃಕ್ಷ ಯಾರನ್ನು ಸೂಚಿಸುತ್ತದೆ? ಯೇಸು ಕ್ರಿಸ್ತನನ್ನು, ನಿತ್ಯ ಜೀವವನ್ನು ಸೂಚಿಸುತ್ತದೆ. ಈಗ ಈ ಎರಡು ಹಣ್ಣು ಕೂಡ ನೋಡುವುದಕ್ಕೆ ರಮ್ಯವಾಗಿ, ಊಟಕ್ಕೆ ಉತ್ತಮವಾಗಿ ಎಲ್ಲ ಇತ್ತಲ್ವಾ? ಆದರೆ ಜೀವದಾಯಕ ವೃಕ್ಷದ ಕುರಿತಾಗಿ ಅಲ್ಲಿ ಇರುವುದಿಲ್ಲ. ನೋಡಿದ್ದೀರಾ? ಅದು ಹೇಗಿತ್ತು ಎಂಬುದಾಗಿ ಅಲ್ಲಿ ಇರುವುದಿಲ್ಲ. ನೋಡುವುದಕ್ಕೆ ಅದು ಹೇಗಿತ್ತು? ನೋಡುವುದಕ್ಕೆ ರಮ್ಯವಾಗಿದೆಯಾ? ತಿನ್ನುವುದಕ್ಕೆ ಉತ್ತಮವಾಗಿದೆಯಾ? ಅದರ ಕುರಿತಾಗಿ ಏನೂ ಇರುವುದಿಲ್ಲ ಅಲ್ಲಿ. ಯಾಕೆ ಹಾಗೆ ಇಲ್ಲ ಎಂದು ಕೇಳುವುದಾದರೆ, ನಿತ್ಯ ಜೀವ ಎನ್ನುವಂತಹ
ಆ ವೃಕ್ಷವು ಯೇಸುವನ್ನು ಸೂಚಿಸುತ್ತದೆ. ನಿತ್ಯ ಜೀವವನ್ನು ನಮಗೆ ಉಂಟು ಮಾಡುವಾಗ ಮರಣವು ಜಯವಾಗಿ ನುಂಗಲ್ಪಟ್ಟಿತು. ನಮಗೆ ಇರುವಂತ ಕಡೆಯ ಶತ್ರು ಮರಣ. ಅದನ್ನು ಎಲ್ಲಿ ಜಯಿಸಿದ್ರು ಯೇಸು? ಶಿಲುಬೆಯಲ್ಲಿ ಜಯಿಸಿದ್ರು. ಅದೇ ನಿತ್ಯ ಜೀವನ ಏರ್ಪಡಿಸಿದ ಸ್ಥಳ. ಅದಕ್ಕೂ ಮುಂಚೆ ಸೈತಾನನನ್ನು ಜಯಿಸುತ್ತಾ ಬಂದರು. ಸೈತಾನನನ್ನು ಅರಣ್ಯದಲ್ಲಿ ಜಯಿಸಿದ್ರು, ಸಮುದ್ರದಲ್ಲಿ ಜಯಿಸಿದ್ರು, ಜಯಿಸುತ್ತಲೇ ಬಂದರು. ಕಡೆಯದಾಗಿ ಮರಣವನ್ನು ಜಯಿಸಲಿದ್ದಾರೆ. ಯಾವ ಸ್ಥಳದಲ್ಲಿ? ಶಿಲುಬೆಯಲ್ಲಿ. ಆ ಸ್ಥಳದಲ್ಲೇ ನಮಗೆ ನಿತ್ಯ ಜೀವವು ಬರುತ್ತದೆ. ನಮಗೆ ಮರಣವು ಜಯವಾಗಿ ನುಂಗಲ್ಪಡುತ್ತದೆ. ನಮ್ಮ ಜೀವ ನಿತ್ಯವಾಗಿ ಮಾರ್ಪಡಲಿದೆ. ಆದರೆ ಆ ಸ್ಥಳದಲ್ಲಿ ಯೇಸು ಹೇಗಿದ್ದರು? ಓದಿರಿ ಯೆಶಾಯನ ಪುಸ್ತಕ 53ನೇ ಅಧ್ಯಾಯ 2ನೇ ವಾಕ್ಯ ಓದಿರಿ. ಅವನಲ್ಲಿ ಯಾವ ಅಂದ ಚಂದಗಳು ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಅಂದ ಇಲ್ಲ, ಚಂದ ಇಲ್ಲ. ಆತನನ್ನು ನೋಡಿದಾಗ ನೋಡತಕ್ಕ ಲಕ್ಷಣ ಇರಲಿಲ್ಲ. ಅದು ಯಾರ ಕುರಿತಾಗಿ ಹೇಳಲ್ಪಟ್ಟಿದೆ ಗೊತ್ತಾ? ಯೇಸು ಕ್ರಿಸ್ತನ ಕುರಿತು. ಅವರು ಯಾರು? 10,000ರಲ್ಲಿ ಶ್ರೇಷ್ಠನು. ಅವರು ಯಾರು? ಪೂರ್ಣವಾದ ಸುಂದರ ರೂಪನು. ಆ ರೀತಿಯಾದ ದೇವರು ನಿತ್ಯ ಜೀವವನ್ನು ಕೊಡುವಂತಹ ಸ್ಥಳದಲ್ಲಿ ಶಿಲುಬೆಯಲ್ಲಿ ನೇತಾಡುವಾಗ ವಾಕ್ಯ ಹೇಳುತ್ತದೆ, ಅಂದ ಇಲ್ಲ, ಚಂದ ಇಲ್ಲ, ನೋಡತಕ್ಕ ಲಕ್ಷಣ ಆತನಲ್ಲಿ ಕಾಣಲಿಲ್ಲ. ಅವರನ್ನು ನೋಡಿದ್ರೆ ಈಗ ಯಾರಿಗೂ ಇಷ್ಟವಾಗುತ್ತಿಲ್ಲ. ನೋಡಿದ್ರೆ ಏನಾಗುತ್ತಿಲ್ಲ? ಯಾರಿಗೂ ಇಷ್ಟವಾಗುತ್ತಿಲ್ಲ. ನೋಡತಕ್ಕ ಲಕ್ಷಣ ಇಲ್ಲ. ಈಗ 3 ಮರಗಳಿದೆ. 3 ವಿಧವಾದ ಮನುಷ್ಯರಿದ್ದಾರೆ. ಒಂದು ಲೋಕದ ಜ್ಞಾನ, ಎಲ್ಲ ಒಳ್ಳೆಯದೇನೆ, ಆಸ್ತಿ, ಸಂಪಾದನೆ, ಮನೆ, ಸೊತ್ತು. ಇನ್ನೊಬ್ಬ ದುಷ್ಟನು. ಇವನು ಸಮೃದ್ಧಿಯಾಗಿದ್ದಾನೆ. ದುಷ್ಟನು ಹೇಗಿದ್ದಾನೆ? ಸಮೃದ್ಧಿಯಾಗಿದ್ದಾನೆ. ಲಂಚ ತೆಗೆದುಕೊಳ್ಳುವವನು ಮೇಲೆ ಬರುತ್ತಾನೆ. ಅನ್ಯಾಯ ಮಾಡುವವನು ಮೇಲೆ ಬರುತ್ತಾನೆ. ಅಕ್ರಮ ಮಾಡುವವನು ಮೇಲೆ ಬರುತ್ತಾನೆ. ಇವನು ನಂಬಿಗಸ್ತನಾಗಿದ್ದಾನೆ. ಇವನು ಮೇಲೆ ಬರುತ್ತಾನೆ. ಇವೆರಡರ ನಡುವೆ ಈ ನಿತ್ಯ ಜೀವದ ಗುಂಪು ಕೂತಿದೆ. ನೀವು ನಾನು ಯಾರು? ನಿತ್ಯ ಜೀವಕ್ಕಾಗಿ ಹೋಗುವಂತ ಗುಂಪು. ಯಾಕಂದ್ರೆ ಯೇಸು ಏನ್ ಹೇಳುತ್ತಾರೆ ಯೋಹಾನನ ಪುಸ್ತಕದಲ್ಲಿ 6ನೇ ಅಧ್ಯಾಯ 54ನೇ ವಾಕ್ಯ ಓದಿರಿ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೆಯ ದಿವಸದಲ್ಲಿ ಎಬ್ಬಿಸುವೆನು. ಈ ಗುಂಪು ನಡುವೆ ಕೂತುಕೊಂಡಿದೆ. ಒಂದು ಗುಂಪು ಲೋಕದವರು, ಸತ್ಯವಾಗಿ ಮೇಲೆ ಬರುವಂತವರು, ಕ್ರೀಡೆಯಲ್ಲಿ, ಮ್ಯೂಸಿಕಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಿ ಚೆನ್ನಾಗಿ ಮೇಲೆ ಬರುವಂತ ಗುಂಪು. ಆದರೆ ಅವನು ಲೋಕಕ್ಕೆ ಸಂಬಂಧಪಟ್ಟದರ ಕುರಿತಾಗಿ ಹೋರಾಡುತ್ತಾನೆ. ತಿನ್ನುವುದು, ಕುಡಿಯುವುದು, ಅದೇ ಅವನು. ಈ ಕಡೆ ದುರ್ಮಾರ್ಗನು. ಇವನು ಯಾರು? ಭಯಂಕರವಾಗಿ ಮೇಲೆ ಬರುತ್ತಾನೆ. ಚೆನ್ನಾಗಿ ಸಮೃದ್ಧಿ ಹೊಂದುತ್ತಾನೆ. ನೀತಿವಂತನ ಹಾಗೆ ದುಷ್ಟನು ಸಮೃದ್ಧಿಯಾಗಿರುತ್ತಾನೆ. ಅವನು ಹಾಗೆ ಮೇಲೆ ಬರುತ್ತಾನೆ. ಯೆರೆಮೀಯ ಹೇಳುತ್ತಾನೆ, ದುಷ್ಟನು ಮೇಲೆ ಬರುತ್ತಾರೆ. ದಾವೀದನು ಕೇಳುತ್ತಾನೆ, ನನ್ನನ್ನು ಹಗೆ ಮಾಡುವವರು ಚೆನ್ನಾಗಿದ್ದಾರಲ್ಲ, ನನ್ನನ್ನು ಒಡೆಯುವವರು ಚೆನ್ನಾಗಿದ್ದಾರಲ್ಲ. ಹೌದು, ಸತ್ಯ. ದುಷ್ಟನು ಸಮೃದ್ಧಿಯಾಗಿರುತ್ತಾನೆ ನಿಮ್ಮ ಕಣ್ಮುಂದೆ. ನಿಮ್ಮನ್ನು ವೇದನೆ ಪಡಿಸುವವರು, ಅಕ್ರಮ ಮಾಡುವವರು. ನೀವು ಒಂದು ಕಡೆ ಸತ್ಯವಾಗಿ ಕೆಲಸ ಮಾಡುತ್ತೀರಾ, ನಿಮಗೆ ಸಂಬಳ ಲಿಮಿಟ್ ಆಗಿರುತ್ತದೆ. ಅಲ್ಲಿ ಒಬ್ಬ ನಿಮಗಿಂತ ಕೆಳಗೆ ಇರುವಂತವನು ಲಂಚ ತೆಗೆದುಕೊಳ್ಳುತ್ತಾನೆ. ಅವನು ನೋಡಿದ್ರೆ ಕಾರ್ ತೆಗೆದುಕೊಳ್ಳುತ್ತಾನೆ. ನೀವಿನ್ನು 2 ವೀಲರಲ್ಲಿ ಹೋಗ್ತಾ ಇರ್ತೀರಾ. ಅವನು ನೋಡಿದ್ರೆ ಜಾಗ ತೆಗೆದುಕೊಳ್ಳುತ್ತಾನೆ. ನೀವಿನ್ನು ಬಾಡಿಗೆ ಕಟ್ಟಲಿಕ್ಕಾಗದೆ ಕಷ್ಟಪಡುತ್ತೀರಾ. ಅವನು ನೋಡಿದ್ರೆ ಮನೆ ಗೃಹ ಪ್ರವೇಶಕ್ಕೆ ನಿಮ್ಮನ್ನು ಕರೀತಾನೆ. ನೀವು ಬಾಡಿಗೆ ಕಟ್ಟಲಿಕ್ಕಾಗದೆ, ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕಾಗದೆ ಕಷ್ಟಪಡುತ್ತಿರುತ್ತೀರಾ. ಅವ್ರ ಮಕ್ಕಳು ಅಮೆರಿಕಕ್ಕೆ ಹೋಗುತ್ತಾರೆ. ನಿಮಗೆ ನೋಡಿದಾಗ ಹೇಗಿರುತ್ತದೆ? ಛೇ, ಇಷ್ಟು ನಂಬಿಗಸ್ತನಾಗಿದ್ದು ಏನು ಪ್ರಯೋಜನ? ಹೌದು, ಇದು ನಿತ್ಯ ಜೀವದ ಗುಂಪು. ಹೀಗೆ ಇರುತ್ತದೆ. ಇದರಲ್ಲಿ ಬಯಸತಕ್ಕ ಜೀವಿತ ಇರುವುದಿಲ್ಲ, ಅಂದ ಇರುವುದಿಲ್ಲ, ಸೌಂದರ್ಯ ಇರುವುದಿಲ್ಲ. ಆದರೆ ಒಂದು ಮಾತ್ರ ಉಂಟು, ಇದು ನಿತ್ಯ ಜೀವದ ಗುಂಪು. ಇಲ್ಲಿ ಮರಣ ಇರುವುದಿಲ್ಲ. ದೇವರು ಹೇಳುತ್ತಾರೆ, ಜೀವದಾಯಕ ವೃಕ್ಷದ ಹಣ್ಣನ್ನು ತಿಂದು ಎಂದೆಂದೂ ಜೀವಂತವಾಗಿ ಇರದಂತೆ. ಆದಿಕಾಂಡ ಪುಸ್ತಕ 3:22. ಕೆಲವು ಸಮಯದಲ್ಲಿ ನಾವು ಹಾಗೆ ಇರುತ್ತೇವೆ ರೀ. ಬೇರೆಯವರನ್ನು ನೋಡುವಾಗ ಅವ್ರ ಮುಂದೆ ನಾವು ಅಷ್ಟು ದೊಡ್ಡವರಾಗಿ ಕಾಣಿಸುವುದಿಲ್ಲ. ಇವನನ್ನ ಅಂತ ಹೇಳುತ್ತಾರೆ. ಇವತ್ತು ಆತ್ಮೀಕ ಜೀವಿತದಲ್ಲಿ ನೀವು ಚೆನ್ನಾಗಿ ನೋಡಿ. ಯಾಕೋಬನ ಪುಸ್ತಕದಲ್ಲಿ ಯಾಕೋಬನು ಬರೆಯುತ್ತಾನೆ, ಚೆನ್ನಾಗಿ ಒಳ್ಳೆಯ ವಸ್ತ್ರವನ್ನು ಧರಿಸಿಕೊಂಡು ಬರುವವನಿಗೆ, ಬಡವನಾಗಿ ವಸ್ತ್ರ ಧರಿಸಿಕೊಂಡು ಬರುವವನಿಗೆ ನೀವು ಪಕ್ಷಪಾತ ಮಾಡುವುದೇನೆಂಬುದಾಗಿ ಕೇಳುತ್ತಾರೆ. ಹಾಗೆ ತಾನೇ ಕೇಳುತ್ತಾರೆ. ಒಬ್ಬ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಡ್ರೆಸ್ ಮಾಡಿಕೊಂಡು ಬರ್ತಾನೆ, ಅದೇ ಸಮಯದಲ್ಲಿ ಒಬ್ಬ ಬಡವನು ಸರಳವಾಗಿ ಡ್ರೆಸ್ ಮಾಡಿಕೊಂಡು ಬರುತ್ತಾನೆ. ಇಬ್ಬರನ್ನು ಹೇಗೆ ನೀನು ನಡೆಸುತ್ತೀಯಾ? ಇಂದು ಸಭೆ ಈ ಜೀವವೃಕ್ಷದಲ್ಲಿ ಇರುವಂತವರನ್ನು ಅಸಡ್ಡೆ ಮಾಡುತ್ತದೆ. ಅವನು ಕಷ್ಟಪಟ್ಟು 5 ರೂಪಾಯಿ ಕೊಡುತ್ತಾನಲ್ಲ, ಅದು ದೊಡ್ಡ ವಿಷಯ. ಅವನು ರೋಡಲ್ಲಿ ತರಕಾರಿ ಮಾರಿ ಅದರಲ್ಲಿ 50 ರೂಪಾಯಿ ಕೊಡುತ್ತಾನೆ, ಅದು ದೊಡ್ಡ ವಿಷಯ. ಅವನು 500 ರೂಪಾಯಿ ಕೊಡುತ್ತಾ ಇದ್ದಾನೆ, ತಪ್ಪಾಗಿ ಹೇಳ್ತಿಲ್ಲ. ಯೇಸು ಏನು ಹೇಳುತ್ತಾರೆ? ತನ್ನ ಜೀವಕ್ಕಾಗಿ ಇಟ್ಟುಕೊಂಡಿದ್ದನ್ನೇ ಕೊಟ್ಟಿದ್ದಾಳೆ. ಜೀವವೃಕ್ಷ ನೋಡುವುದಕ್ಕೆ ಚೆನ್ನಾಗಿರುವುದಿಲ್ಲ, ಅದು ರಮ್ಯವಾಗಿ ಇರುವುದಿಲ್ಲ, ಬಯಸತಕ್ಕ ರೂಪ ಅದಕ್ಕೆ ಇರುವುದಿಲ್ಲ. ಸ್ವಲ್ಪ ಹಾಗೆ ಇರುತ್ತಾರೆ, ಆದರೆ ಅವರು ಜೀವದಾಯಕ ವೃಕ್ಷಕ್ಕೆ ಸಂಬಂಧಪಟ್ಟವರಾಗಿರುತ್ತಾರೆ. ನೀವು ನಾನು ಆತ್ಮಿಕ ಜೀವಿತ ಜೀವಿಸುವಾಗ ಇದೇ ರೀತಿ ಇರುತ್ತದೆ. ತನಗೆ ಕೊಡಲ್ಪಟ್ಟಂತ ಎಲ್ಲಾ ಕುರಿಗಳನ್ನು ಕೂಡ ಭದ್ರವಾಗಿ ಹೋಗಿ ತಂದೆ ಮುಂದೆ ಒಪ್ಪಿಸುತ್ತಾನೆ ನೋಡಿ. ಅವನೇ ಇರುವುದರಲ್ಲಿಯೇ ಶ್ರೇಷ್ಠವಾದ ಕುರುಬ. ಇವತ್ತು ಲೋಕ ಹೊರಗೆ ನೋಡುತ್ತದೆ, ನೋಡುವುದಕ್ಕೆ ರಮ್ಯವಾಗಿ. ದುಷ್ಟನು ಇಚ್ಛಿಸತಕ್ಕದ್ದಾಗಿ ಇರುತ್ತಾನೆ. ಒಬ್ಬರು ಹೇಳಿದ್ರು ಈ ಮಧ್ಯೆ, ಏನಣ್ಣ,
ನಾವು ಯಾಕೆ ಒಂದು ಅರ್ಧದಷ್ಟು ಅಮೌಂಟ್ ಕೊಟ್ಟು ಅರ್ಧದಷ್ಟು ಯಾಕೆ ಸಾಲ ತೆಗೆದುಕೊಳ್ಳಬಾರದು ಅಂತ ಕೇಳಿದ್ರು. ನನಗೆ ಅದು ದುಷ್ಟನ ಆಲೋಚನೆಯಾಗಿ ಅನಿಸಿತು. ನಾನು ಹೇಳಿದೆ, ಈಗ ನಾನು ನೆಮ್ಮದಿಯಾಗಿದ್ದೇನೆ. ಈಗ ಹೇಗಿದ್ದೇನೆ? ನೆಮ್ಮದಿಯಾಗಿದ್ದೇನೆ. ಅವಶ್ಯಕತೆಗಳಿದೆ. ಪರಲೋಕ ಕೊಟ್ರೆ ಕೊಡ್ಲಿ, ಇಲ್ಲ ಅಂದ್ರೆ ಅದು ನಮಗೆ ಅವಶ್ಯವಿಲ್ಲ ಎಂದು ಅರ್ಥ. ಅವಶ್ಯಕತೆ ಸಂಧಿಸಲ್ಪಟ್ಟರೆ ಅವಶ್ಯಕತೆ, ಅದು ಸಂಧಿಸಲ್ಪಡ್ಲಿಲ್ವಾ ಪರಲೋಕದ ಪ್ರಕಾರ ಅದು ನಮ್ಗೇನಾಗಿಲ್ಲ, ಅವಶ್ಯವಾದದಲ್ಲ, ನೋಡತಕ್ಕ ಲಕ್ಷಣ ಇರುವುದಿಲ್ಲ. ಅವನು ಹೇಳುತ್ತಾನೆ, ಇಷ್ಟು ವರ್ಷ ಸೇವೆ ಮಾಡಿದ್ರು ಇಲ್ವಾ, ಎಷ್ಟು ವರ್ಷ ಸೇವೆ ಮಾಡಿದ್ರೇನು, ನಾವೇನೋ ಡಾಮ್ ಡೂಮ್ ಆಗಿ ಎಲ್ಲರ ಮುಂದೆ ಗ್ರ್ಯಾಂಡ್ ಆಗಿರಬೇಕೇನೋ ಅಂತ ಅವಶ್ಯಕತೆ ಇಲ್ಲ. ಕರ್ತನ ಮುಂದೆ ನಂಬಿಗಸ್ತರಾಗಿದ್ದರೆ ಸಾಕು. ಹಲ್ಲೆಲೂಯಾ. ಇವತ್ತು 3 ವಿಧವಾದ ವೃಕ್ಷಗಳು, ಮರಗಳಿದೆ. ಒಂದು ಲೋಕ ಪ್ರಕಾರವಾಗಿ ಲೋಕಕ್ಕಾಗಿ ಓಡಿ ತಿನ್ನುತ್ತಾ ಕುಡಿಯುತ್ತಾ ಸಾಯುವಂತ ಗುಂಪು. ಇನ್ನೊಂದು ದುಷ್ಟರ ಹಾಗೆ ಜೀವಿಸಿ ಚೆನ್ನಾಗಿ ಸಮೃದ್ಧಿಯಾಗಿದ್ದು ಇಚ್ಛಿಸಲ್ಪಡತಕ್ಕದ್ದಾಗಿ ಇನ್ನೊಬ್ಬರನ್ನು ಆಕರ್ಷಿಸತಕ್ಕದ್ದಾಗಿ ಇರುತ್ತದೆ. ಆದರೆ ಅದರ ನಡುವೆ ನೋಡತಕ್ಕ ಲಕ್ಷಣ ಇಲ್ಲದೆ ಇರುವಂತ ಒಂದು ಮರ ಇರುತ್ತದೆ. ಅದು ಅಂದಚಂದವಾಗಿರುವುದಿಲ್ಲ. ನನ್ನ ಕುರಿತು ಹೇಳುತ್ತಿದ್ದೇನೆ. ನಾವು ಇತರರು ನೋಡಿ ನಮ್ಮನ್ನು ಮೆಚ್ಚುವ ಹಾಗೆ ಹೆಮ್ಮೆ ಪಡುವ ಹಾಗೆ ಇರುವುದಿಲ್ಲ. ಆದರೆ ಒಂದು ಮಾತ್ರ ನಿಶ್ಚಯ, ದೇವರು ನಮ್ಮನ್ನು ಪ್ರೀತಿಸುವವರಾಗಿ ಇದ್ದಾರೆ. ನಿತ್ಯ ಜೀವವನ್ನು ದೇವರು ನಮ್ಮಲ್ಲಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ನಾವು ಪ್ರಾರ್ಥಿಸೋಣ. ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲೋಣವಾ? ಇತರರು ಏನು ಹೇಳುತ್ತಾರೆ ಎಂಬುದಾಗಿ ನೋಡಬೇಡಿ. ಕೆಲವು ಸಮಯದಲ್ಲಿ ನಿಮ್ಮ ಆತ್ಮಿಕ ಜೀವಿತ ಹೊರಗೆ ಕಾಣಿಸುವುದಿಲ್ಲ. ಬೇರೆಯವರ ಆಡಂಬರ ಜೀವಿತ ಹೊರಗೆ ಚೆನ್ನಾಗಿರುತ್ತದೆ, ಆದರೆ ಆತ್ಮಿಕ ಜೀವಿತದಲ್ಲಿ ಝೀರೋ ಆಗಿರುತ್ತಾರೆ. ನೀನು ಆತ್ಮಿಕ ಜೀವಿತದಲ್ಲಿ ದೇವರ ಮುಂದೆ ಹೀರೋ ಆಗಿರುತ್ತೀಯ. ಲೋಕ ಪ್ರಕಾರವಾದ ಕಾರ್ಯದಲ್ಲಿ ಅವರಿಗಿಂತ ಸ್ವಲ್ಪ ಕಡಿಮೆ ಇರುತ್ತೀರಾ. ಅವರು ನಿಮ್ಮನ್ನು ಉದಾಸೀನ ಮಾಡುತ್ತಾರೆ. ಅವರ ಕುರಿತಾಗಿ ಚಿಂತೆ ಮಾಡಬೇಡಿ. ನೀನು ಕರ್ತನ ನೀತಿಯಲ್ಲಿ ಓಡುತ್ತಲೇ ಇರು. ಒಂದು ವೇಳೆ ಬೇರೆಯವರಿಗೆ ನಿನ್ನಲ್ಲಿ ಬಯಸತಕ್ಕಂಥ ರೂಪ ಇಲ್ಲದೇ ಇರಬಹುದು. ಬೇರೆಯವರು ಉದಾಸೀನ ಮಾಡಬಹುದು. ನಿಮ್ಮ ಸುತ್ತಲಿರುವಂಥ ದುಷ್ಟರಿಗೆ ಸಿಗುವಂಥ ಘನ ನಿಮಗೆ ಸಿಗದೇ ಇರಬಹುದು. ನಿಮ್ಮ ಸುತ್ತಲಿರುವಂಥ ಸನ್ಮಾರ್ಗಿಗಳಿಗೆ ಸಿಗುವಂಥದ್ದು ನಿಮಗೆ ಸಿಗದೇ ಇರಬಹುದು. ಆದರೆ ಒಂದು ದಿನ ಬರುತ್ತದೆ, ಜೀವವೃಕ್ಷ ಪರದೈಸಿಯಲ್ಲಿರುತ್ತದೆ. ಪರದೈಸಿಯ ಮಧ್ಯದಲ್ಲಿರುವಂಥ ಜೀವದಾಯಕ ವೃಕ್ಷ ಎಂದು ವಾಕ್ಯ ಹೇಳುತ್ತದೆ. ಇದು ಮಾತ್ರವೇ ಪರದೈಸಿಯಲ್ಲಿರುತ್ತದೆ. ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಮರ ಪರದೈಸಿಯಲ್ಲಿರುವುದಿಲ್ಲ. ಸಕಲ ವಿಧವಾದ ವೃಕ್ಷಗಳು ಪರದೈಸಿಯಲ್ಲಿರುವುದಿಲ್ಲ. ಆದರೆ ಪರದೈಸಿಯ ಮಧ್ಯದಲ್ಲಿ ಜೀವದಾಯಕ ವೃಕ್ಷ ಇರುತ್ತದೆ. ನಿಮ್ಮನ್ನು ನನ್ನನ್ನು ದೇವರು ಅಲ್ಲಿ ಇಡಲಿದ್ದಾರೆ. ನಿಮ್ಮ ಕೊರತೆಯ ಕುರಿತು ಚಿಂತಿಸಬೇಡ್ರಿ. ಬಲಹೀನತೆಯ ಕುರಿತು ಚಿಂತಿಸಬೇಡಿ. ಉದಾಸೀನ ಮಾಡುವವರ ಕುರಿತು ಚಿಂತಿಸಬೇಡಿ. ಅಸಡ್ಡೆ ಮಾಡುವವರ ಕುರಿತು ಚಿಂತಿಸಬೇಡಿ. ಸಂಬಂಧಿಕರ ಮಧ್ಯದಲ್ಲಿ ನಿಮ್ಮನ್ನು ಬದಿಗಿಡುತ್ತಾರೆ. ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಎಲ್ಲರನ್ನು ಮುಂದೆ ಕೂರಿಸುತ್ತಾರೆ. ನಿಮ್ಮನ್ನು ಕೆಲಸ ಮಾಡುವುದಕ್ಕೆ ಹೇಳುತ್ತಾರೆ. ಚಿಂತಿಸಬೇಡಿ. ಎಲ್ಲಿ ನಿನ್ನ ತಲೆ ತಗ್ಗಿಸಲ್ಪಟ್ಟಿದೆಯೋ ಅಲ್ಲೇ ನಿನ್ನ ತಲೆ ಎತ್ತಲ್ಪಡುತ್ತದೆ. ಯಾವ ಜನರ ಮಧ್ಯೆ ನೀನು ಉದಾಸೀನಕ್ಕೆ ಗುರಿಯಾಗಿದೆಯೋ ಅದೇ ಜನರ ಮಧ್ಯದಲ್ಲಿ ಹೆಚ್ಚಿಸುತ್ತಾರೆ. ಯಾವ ಜನರು ನಿನ್ನನ್ನು ಬೇಡ ಎಂದು ಹೇಳುತ್ತಿದ್ದಾರೋ ಅದೇ ಜನರು ಬಂದು ನಿನ್ನನ್ನು ಪ್ರಾರ್ಥನೆ ಮಾಡಿ ಎಂದು ಕರೆಯುವಂಥ ಸ್ಥಳಕ್ಕೆ ದೇವರು ತರುತ್ತಾರೆ. ಅವರೇ ಕರೆದು ಕೇಳುತ್ತಾರೆ, ನನಗಾಗಿ ಪ್ರಾರ್ಥಿಸು, ಯಾಕೆಂದರೆ ನೀನು ಜೀವವೃಕ್ಷ, ನಿನಗೆ ಮರಣವಿಲ್ಲ. ಎಲ್ಲ ವೃಕ್ಷಗಳಿಗೂ ಮರಣ ಇದೆ, ಆದರೆ ಈ ವೃಕ್ಷಕ್ಕೆ ಮಾತ್ರ ಮರಣ ಇಲ್ಲ. ಎವ್ರಿ ಒನ್ ಹ್ಯಾವ್ ದ ಎಕ್ಸ್ಪೈರಿ ಡೇಟ್. ಆದರೆ ನಿಮಗೂ ನನಗೂ ಆ ರೀತಿಯಾಗಿ ಇಲ್ಲವೇ ಇಲ್ಲ. ಇದನ್ನು ತಿಂದರೆ ಎಂದೆಂದು ಜೀವಂತವಾಗಿರುವನೆಂದು ವಾಕ್ಯ ಹೇಳುತ್ತದೆ. ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವಾ? ಅದನ್ನು ಮಾತ್ರ ನೀವು ನಿಶ್ಚಯಪಡಿಸಿಕೊಳ್ಳಿರಿ. ನಾನು ಕರ್ತನು ಹೇಳುವುದನ್ನು ಮಾತ್ರ ಮಾಡುತ್ತೇನೆ. ಅವರ ರೊಟ್ಟಿಯನ್ನು ಮಾತ್ರ ತಿನ್ನುತ್ತೇನೆ. ಅವರು ಹೇಳುವಂತ ಮಾತನ್ನು ಮಾತ್ರ ಕೈಗೊಳ್ಳುತ್ತೇನೆ. ಆ ದ್ರಾಕ್ಷಾರಸದಲ್ಲಿ ಪಾನ ಮಾಡುತ್ತೇನೆ. ಆ ಒಡಂಬಡಿಕೆಗೆ ನಾನು ನಂಬಿಗಸ್ತನಾಗಿರುತ್ತೇನೆ. ನಾನು ಈ ಲೋಕಕ್ಕಾಗಿ ನನ್ನನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಅದಕ್ಕಾಗಿ ನಾನು ಮಾರ್ಪಡುವುದಿಲ್ಲ, ಕಾಂಪ್ರಮೈಸ್ ಆಗುವುದಿಲ್ಲ. ಸತ್ಯವನ್ನು ಸತ್ಯವಾಗಿ ಇರುವುದನ್ನು ಇರುವ ಹಾಗೆ ಹೇಳುತ್ತೇನೆ. ನಾನು ಹಾಗೆ ಜೀವಿಸುತ್ತೇನೆ. ನನ್ನನ್ನು ಹುಚ್ಚ ಎಂಬುದಾಗಿ ಹೇಳಲಿ, ಬೇಡ ಎಂದು ತಿರಸ್ಕರಿಸಲಿ, ನಿನ್ನ ಕುರಿತಾಗಿ ಏನೇ ತಪ್ಪಾಗಿ ಮಾತಾಡಲಿ, ಡೋಂಟ್ ವರಿ. ಪರಲೋಕ ನಿಮಗೆ ಸಾಕ್ಷಿ ಕೊಡುತ್ತದೆ. ಪರಲೋಕ ನಿಮ್ಮನ್ನು ಹೆಚ್ಚಿಸುತ್ತದೆ. ಪರಲೋಕ ನೀವು ನೆಲೆಯಾಗಿ ನಿಲ್ಲುವಂತೆ ಮಾಡುತ್ತದೆ. ಇದುವರೆಗೂ ನೀವು ಸುರಿಸಿದ ಕಣ್ಣೀರಿಗೆ ಪರಲೋಕ ಉತ್ತರ ಕೊಡುತ್ತದೆ. ಎಷ್ಟೋ ಜನ ಮಾತನ್ನು ಹೇಳುತ್ತೀರಾ, ನನ್ನನ್ನು ಬದಿಗಿಡುತ್ತಾರೆ, ಬೇಡ ಎಂದು ತಿರಸ್ಕರಿಸುತ್ತಾರೆ. ನನಗೆ ಗೌರವ ಇಲ್ಲ, ನಾನು ನಂಬಿಗಸ್ತನಾಗಿ ಸೇವೆ ಮಾಡುತ್ತೇನೆ, ಆದರೆ ನಾನು ಬೇರೆಯವರ ಹಾಗೆ ಎಸ್ಟಾಬ್ಲಿಷ್ ಆಗಲಿಲ್ಲ. ನಾನು ಯಾವುದೋ ಒಂದು ಸ್ಥಳದಲ್ಲಿ ಅಡಕವಾಗಿರುವ ಹಾಗೆ ಫೀಲಿಂಗ್ ಇದೆ. ದೇವರು ಹೇಳುತ್ತಾ ಇದ್ದಾರೆ, ನೀನು ಬಂಡೆಯ ಬಿರುಕಿನಲ್ಲಿರುವಂತಹ ಪಾರಿವಾಳ. ಒಂದು ದಿನ ನಾನು ನಿನ್ನನ್ನು ತೆಗೆದು ಎಲ್ಲರ ಮುಂದೆ ಯೂಸ್ ಮಾಡುತ್ತೇನೆ. ನೀನು ನಿತ್ಯ ಜೀವ ಸ್ವತಂತ್ರಿಸಿಕೊಳ್ಳುವ ಹಾಗೆ ಮಾಡುತ್ತೇನೆ. ನೋ ವರೀಸ್, ನೋ ವರೀಸ್. ಒಪ್ಪಿಸಿಕೊಡೋಣ ದೇವರ ಸಮ್ಮುಖದಲ್ಲಿ. ಕರ್ತನು ನಿಮ್ಮನ್ನು ಸಂಧಿಸಿದ್ದರೆ ಮಾತ್ರ ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ, ದೇವರೇ, ಕರ್ತನೇ, ನೀವು ಬಯಸುವ ಜೀವವೃಕ್ಷವಾಗಿ, ಕರ್ತನೇ, ನೀವು ಬಯಸುವ ಜೀವವೃಕ್ಷವಾಗಿ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಒಪ್ಪಿಸಿಕೊಡೋಣವಾ? ಒಳ್ಳೆಯ ತಂದೆಯೇ, ಸರ್ವಶಕ್ತನಾದಂತಹ ನಮ್ಮ ದೇವರೇ, ನಾವು ಲೋಕದವರ ಮುಂದೆ ಹುಚ್ಚರಾಗಿದ್ದೇವಪ್ಪ. ಆದರೆ ಹುಚ್ಚರಾದಂಥ ನಮ್ಮನ್ನು ಆರಿಸಿಕೊಂಡಂತ ದೇವರು ನೀವು. ಲೋಕದವರ ಮುಂದೆ ಉದಾಸೀನಕ್ಕೆ ಗುರಿಯಾಗಿ ನಾವು ಕುರಿ ಮೇಯಿಸುವರಾಗಿರಬಹುದು, ಆದರೆ ಅವರ ಕಣ್ಮುಂದೆ ನಮ್ಮನ್ನು ಅರಸನಾಗಿ ಆರಿಸಿಕೊಂಡಂತ ದೇವರು ನೀವು. ಲೋಕದವರ ಮುಂದೆ ನಾವು ದಾಸರಾಗಿ ಸೆರೆಯಲ್ಲಿರಬಹುದು,
ಆದರೆ ಅವರ ಮುಂಭಾಗದಲ್ಲಿ ಪ್ರಧಾನಿಯಾಗಿ ಫರೋಹನನ ನಂತರದ ಸ್ಥಾನದಲ್ಲಿ ಕೂರಿಸುವುದಕ್ಕೆ ಶಕ್ತರು ನೀವು. ದೇವರೇ, ನೀವು ನಮ್ಮನ್ನು ನೋಡಿದ ಹಾಗೆ ಯಾರು ಕೂಡ ನಮ್ಮನ್ನು ನೋಡಲಿಲ್ಲ ದೇವರೇ. ಲೋಕ ನಮ್ಮನ್ನು ನೋಡಿದ ಹಾಗೆ ನೀವು ನಮ್ಮನ್ನು ನೋಡಲೇ ಇಲ್ಲ ದೇವರೇ. ನೀವು ನಮ್ಮನ್ನು ನೋಡಿದಂಥ ದೃಷ್ಟಿಯೇ ಬೇರೆ ಅಪ್ಪ. ನೀವು ನಮ್ಮನ್ನು ನೋಡಿದಂಥ ದೃಷ್ಟಿಯೇ ಬೇರೆ. ಕರ್ತನೆ, ನೀವು ಯಾಕೆ ನಮ್ಮನ್ನು ಆರಿಸಿಕೊಂಡಿದ್ದೀರಾ ಎಂಬುದಾಗಿ ನಮಗೆ ಗೊತ್ತಿಲ್ಲ ಅಪ್ಪ. ನಾವು ದುಷ್ಟರಾಗಿ ಇದ್ದೆವು, ಸಕಲ ವಿಧವಾದ ವೃಕ್ಷಗಳ ನಡುವೆ ಇದ್ದೆವು. ನೀವು ಹೇಳಿದ್ದೀರಲ್ಲಪ್ಪ, ನೀನು ಎಲ್ಲರ ಮುಂದೆ ಹೆಚ್ಚಿನವನೆಂಬುದಾಗಿ ಆರಿಸಿಕೊಳ್ಳಲಿಲ್ಲ. ನೀನು ಎಲ್ಲರ ಮುಂದೆ ಅಲ್ಪನಾಗಿ ಇದ್ದಿದ್ದರಿಂದಲೇ ಆರಿಸಿಕೊಂಡಿದ್ದೇನೆ. ನೀನು ಬಲಿಷ್ಠನು, ಓದಿದ್ದೀಯಾ, ಜ್ಞಾನವಂತ, ಭಯಂಕರವಾಗಿ ಟ್ಯಾಲೆಂಟು, ಅದರಿಂದ ನಿನ್ನನ್ನು ಆರಿಸಿಕೊಳ್ಳಲಿಲ್ಲ. ನೀನು ಏನು ಇಲ್ಲದವನಾಗಿ ಏನ್ ಮಾಡೋದು, ನನ್ನ ಜೀವಿತ ಹೀಗೇನಾ, ಮುಗಿದು ಆಯ್ತಾ, ನಾನು ಏನು ಇಲ್ಲದವನ ಹಾಗೆ ಹೋಗುತ್ತೇನಾ ಎಂಬುದಾಗಿ ನೀನು ಕೇಳ್ದೆ ನೋಡು. ಅಲ್ಲಿಂದಲೇ ನಾನು ನಿನ್ನನ್ನು ಸೆಲೆಕ್ಟ್ ಮಾಡಿದೆ. ನೀನು ಬದುಕು ಎಂಬುದಾಗಿ ಹೇಳಿದೆ. ನಿನ್ನನ್ನು ನೋಡಿ ನಾನು ಬದುಕಿರು ಎಂದು ಹೇಳಿದೆ. ಕರ್ತನೆ, ನೀವು ನಮಗೆ ಕೊಟ್ಟಂತೆ ಈ ಒಳ್ಳೆಯ ಜೀವಿತಕ್ಕಾಗಿ ಸ್ತೋತ್ರ. ಇದುವರೆಗೂ ನಡೆಸಿಕೊಂಡು ಬಂದಂಥ ಕಾರ್ಯಗಳಿಗಾಗಿ ಸ್ತೋತ್ರ. ಇನಿ ನಡೆಸುವಂತ ದಯೆಗಾಗಿ ಸ್ತೋತ್ರ. ಕರ್ತನೆ, ಇದೇ ರೀತಿಯಾಗಿ ಕಣ್ಣೀರಿನೊಂದಿಗೆ, ಉದಾಸೀನಕ್ಕೆ ಗುರಿಯಾಗಿ, ಎಲ್ಲರಿಂದ ಬದಿಗಿಡಲ್ಪಟ್ಟು, ಮನುಷ್ಯರಿಂದ ನಿರಾಕರಿಸಲ್ಪಟ್ಟಂತ ಎಲ್ಲರಿಗೋಸ್ಕರವಾಗಿ ನಾನು ಪ್ರಾರ್ಥಿಸುತ್ತೇನೆ ದೇವರೇ. ಕರ್ತನೆ, ನೀವೇ ಅವರೊಂದಿಗಿದ್ದು ನಡೆಸಿರಿ ಅಪ್ಪ, ನಡೆಸಿರಿ ಅಪ್ಪ. ಅರಸರಾಗಿ, ಯಾಜಕರಾಗಿ ನಮ್ಮನ್ನು ಕರೆದಿದ್ದೀರಲ್ಲಪ್ಪ, ತಿಪ್ಪೆಯಿಂದ ನಮ್ಮನ್ನು ಎತ್ತಿದ್ದೀರಲ್ಲಪ್ಪ, ನಿಮ್ಮ ಬಲಪಾರ್ಶ್ವದಲ್ಲಿ ನಮ್ಮನ್ನು ಕೂರಿಸಿರಿ ದೇವರೇ. ಕರ್ತನೆ, ದೇಶವನ್ನು ಆಳುವಂತ ಪ್ರಭು ನಿನ್ನಿಂದ ಹೊರಟು ಬರುತ್ತಾನೆ ಎಂಬುದಾಗಿ ಹೇಳಿದ್ದೀರಲ್ಲಪ್ಪ. ಈ ಸಭೆಯಿಂದ ನೀವು ಮಾಡಬೇಕೆಂದಿರುವುದನ್ನು ಮಾಡಿ ಮುಗಿಸಿಯಪ್ಪ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.